ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ವಿಶ್ವಾಸದಲ್ಲಿ ಶಕ್ತವಾಗಿ ಮನಪೂರ್ವಕವಾಗಿ ತ್ರೈಕ ದೇವರನ್ನು ಸ್ಮರಿಸುತ್ತಾ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ. ಎಲ್ಲರೂ ಶಬ್ದವಾಗಿ ಶಕ್ತವಾಗಿ ವಿಶ್ವಾಸದಿಂದ ಪ್ರಾರ್ಥಿಸೋಣ. ಅಪ್ಪ ತಂದೆಯೇ ಸ್ತೋತ್ರ, ಯೇಸು ಸ್ವಾಮಿಯೇ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತೋತ್ರ, ರಾಜಾದಿರಾಜರೇ ಸ್ತೋತ್ರ, ದೇವಾದಿದೇವರೇ ಸ್ತೋತ್ರ, ಇಹ ಪರಲೋಕಗಳ ಒಡೆಯರೇ ಸ್ತೋತ್ರ, ನಮ್ಮನ್ನು ಕಾಯುವ ದೇವರೇ ಸ್ತೋತ್ರ, ಸದಾ ಚಿನ್ಮಯರಾದ ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಬನ್ನಿರಿ, ಯೇಸುವೇ ಬನ್ನಿರಿ, ಯೇಸುವೇ ಬನ್ನಿರಿ, ನನ್ನ ಬಾಳಿನ ಅರಸರಾಗಿ ಬನ್ನಿರಿ, ನನ್ನ ಬಾಳಿನ ವೈದ್ಯರಾಗಿ ಬನ್ನಿರಿ, ನನ್ನ ಬಾಳಿನ ನ್ಯಾಯಾಧಿಪತಿಯಾಗಿ ಬನ್ನಿರಿ, ಓ ಯೇಸು ಸ್ವಾಮಿಯೇ ಬನ್ನಿರಿ, ಕರುಣಾಳು ಕರ್ತರೇ ಬನ್ನಿರಿ, ಜೀವದಾತರೇ ಬನ್ನಿರಿ, ಯೇಸುವೇ ಬನ್ನಿರಿ, ಯೇಸುವೇ ಬನ್ನಿರಿ, ಯೇಸುವೇ ಬನ್ನಿರಿ, ಯೇಸುವೇ ಬನ್ನಿರಿ, ಪವಿತ್ರಾತ್ಮರೇ ಬನ್ನಿರಿ, ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ, ನಿಮ್ಮ ಪ್ರೇಮಾಗ್ನಿಯನ್ನು ನಮ್ಮಲ್ಲಿ ಪ್ರಜ್ವಲಗೊಳಿಸಿರಿ, ನಿಮ್ಮ ಶ್ವಾಸವನ್ನು ಊದಿರಿ, ನವಜೀವನವು ಉತ್ಪನ್ನವಾಗುವುದು, ಭೂಮಿಯು ಹೊಸದಾಗುವುದು. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಅಪ್ಪ ತಂದೆಯೇ ಸ್ತೋತ್ರ ರಾಜ, ವಂದನೆಗಳು ರಾಜ.
ಈ ಸುಂದರವಾದ ದಿನದಲ್ಲಿ ನಿಮ್ಮ ಪರಿಶುದ್ಧವಾದ ಪವಿತ್ರ ಕರಗಳಿಗೆ ನಮ್ಮನ್ನು ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತಾ ಇದ್ದೇವೆ. ಜೀವದಾತರಾಗಿ, ಜೀವದ ಬುಗ್ಗಿಯಾಗಿ, ಕೃಪಾಸಿಂಧುವಾಗಿ ನೀವು ನಮ್ಮೊಡನಿದ್ದು ನಮಗೆ ಬೇಕಾದದ್ದೆಲ್ಲವನ್ನ ದಯಪಾಲಿಸಿದ್ದೀರಿ. ಯೇಸುವೆ, ನಾವು ನಿಮ್ಮನ್ನು ಆರಾಧಿಸುತ್ತಾ, ಸ್ತುತಿಸುತ್ತಾ, ಮಹಿಮೆ ಪಡಿಸುತ್ತಾ ಈ ದಿನವನ್ನು ಪ್ರಾರಂಭಿಸುವಂತೆ ನೀವು ಮಾಡಿದ್ದೀರಿ. ಬೆಳಗಿನ ಜಾವದಲ್ಲಿ ಕಣ್ಣುಗಳನ್ನು ತೆರೆಯುವಾಗ ನಿಮ್ಮನ್ನು ನೋಡುತ್ತಾ, ಕಿವಿಗಳಿಂದ ನಿಮ್ಮ ಶಬ್ದವನ್ನು, ನಿಮ್ಮ ನಾಮವನ್ನು ಆಲಿಸುತ್ತಾ, ಬಾಯಿಂದ ನಿಮ್ಮನ್ನು ಸ್ತುತಿಸುವಂತಹ, ಹೃದಯದಿಂದ ನಿಮ್ಮನ್ನು ಸ್ಮರಿಸುವಂತಹ ಭಾಗ್ಯವನ್ನು ನೀವು ನಮಗೆ ಕೊಟ್ಟಿದ್ದೀರಿ. ಅದಕ್ಕಾಗಿ ನಮಗೆ ಸ್ತೋತ್ರ. ನಿಮ್ಮ ನಾಮದಲ್ಲಿ ಯೇಸುವೆ, ನಿಮ್ಮ ನಾಮದಲ್ಲಿ ಯೇಸುವೆ, ನಿಮ್ಮ ನಾಮದಲ್ಲಿ ಯೇಸುವೆ, ಸರ್ವೇಶ್ವರ ಸ್ವಾಮಿ, ನಿಮ್ಮ ನಾಮದಲ್ಲಿ ಈ ದಿನವನ್ನು ಪ್ರಾರಂಭಿಸುವಂತೆ ನೀವು ಮಾಡಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವೆ, ಈ ದಿನಗಳಲ್ಲಿ ವಿಶೇಷವಾಗಿ ಎಲ್ಲ ಧರ್ಮಾಧ್ಯಕ್ಷರುಗಳನ್ನು ನಾವು ನಿಮಗೆ ಸಮರ್ಪಿಸುತ್ತೇವೆ. ಎಲ್ಲ ಧರ್ಮಾಧ್ಯಕ್ಷರುಗಳ ಮೇಲೆ ಕರುಣೆ ತೋರಿರಿ. ಎಲ್ಲ ಧರ್ಮಾಧ್ಯಕ್ಷರುಗಳು ತಮ್ಮ ಧರ್ಮಕ್ಷೇತ್ರಗಳನ್ನು ಆಶೀರ್ವಾದಕರವಾಗಿ ಮುನ್ನಡೆಸಿಕೊಂಡು ಹೋಗುವಂತೆ ಮಾಡಿರಿ. ಅವರ ಕೈಗಳಿಗಿರುವಂತಹ ಯಾಚಕ ವೃಂದವನ್ನು ಪ್ರಾಮಾಣಿಕತೆಯಿಂದ ಸೇವೆ ಮಾಡುವಂತೆಯೂ, ಪ್ರಾಮಾಣಿಕತೆಯಿಂದ ವಿಚಾರಣೆಗಳಲ್ಲಿ ಕೆಲಸ ಮಾಡುವಂತೆಯೂ, ಹಾಗೂ ಲೌಕಿಕವಾದ ಪ್ರಾಪಂಚಿಕವಾದ ಜೀವಿತವನ್ನು ತೊರೆದು ಬಾಳುವಂತೆಯೂ, ನಿಮ್ಮ ವಾಕ್ಯದ ನಿಮಿತ್ತವಾಗಿ ಸಮೃದ್ಧಿಯಿಂದ ಜೀವಿಸಿ ಪ್ರತಿಯೊಬ್ಬರಿಗೂ ಪ್ರೀತಿಯನ್ನು ಕೊಡುವ ಸಾಧನವನಾಗಿ, ಶಾಂತಿಯನ್ನು ಕೊಡುವ ಸಾಧನವನಾಗಿ, ಸಮಾಧಾನವನ್ನು ಕೊಡುವ ಸಾಧನವನಾಗಿ, ನಿಮ್ಮ ವಾಕ್ಯವನ್ನು ಬಿತ್ತುವಂತಹ ಸಾಧನವನ್ನಾಗಿ, ಒಳ್ಳೆಯ ಕೊಯ್ಲುಗಾರರಾಗಿ, ಒಳ್ಳೆಯ ತೋಟಗಾರನಾಗಿ, ಒಳ್ಳೆಯ ಬಿತ್ತುವವನಾಗಿ ಸ್ವಾಮಿ ಮಾರ್ಪಡಿಸಿರಿ. ಸ್ವಾಮಿ ಇವೆಲ್ಲ ಧರ್ಮಾಧ್ಯಕ್ಷರುಗಳ ಹೋರಾಟಗಳು ಹಣದ ನಿಮಿತ್ತವಾಗಿ, ಪ್ರಾಪಂಚಿಕ ನಿಮಿತ್ತವಾಗಿ, ಸೇಡುಗಳ ನಿಮಿತ್ತವಾಗಿ, ಹೀಗೆ ಅನೇಕ ವಿಷಯಗಳ ನಿಮಿತ್ತವಾಗಿ ಮನುಷ್ಯ ಸ್ವಭಾವದಲ್ಲಿ ಇರುವಂತಹ ಎಲ್ಲ ಯಾಚಕ ವರ್ಗದವರನ್ನ ಧರ್ಮಾಧ್ಯಕ್ಷರು ನಿಮಗೆ ಸಮರ್ಪಿಸುತ್ತೇವೆ ರಾಜ. ಯಾಜಕರುಗಳಿಗೂ ಧರ್ಮಾಧ್ಯಕ್ಷರುಗಳಿಗಿರುವಂತಹ ಮನಸ್ತಾಪಗಳು, ಯುದ್ಧಗಳು, ಹೋರಾಟಗಳು ಇವುಗಳನ್ನು ನಿಮಗೆ ಕರಳಿಗೆ ಸಮರ್ಪಿಸುತ್ತೇವೆ ರಾಜ. ವಿಶೇಷವಾಗಿ ಮೈಸೂರು ಧರ್ಮಕ್ಷೇತ್ರದಲ್ಲಿ ಸ್ವಾಮಿ ಧರ್ಮಾಧ್ಯಕ್ಷರುಗಳ ಮೇಲೆ ಮಾಡಿದಂತಹ, ಧರ್ಮಾಧ್ಯಕ್ಷರುಗಳ ಮೇಲೆ ಅಪವಾದವನ್ನು ಹೊರಿಸಿ ಅಥವಾ ಹೋರಾಟಗಳನ್ನು ತಂದು ಧರ್ಮಾಧ್ಯಕ್ಷರು ಬಹಿಷ್ಕೃತರಾಗುವಂತೆಯೂ, ಹಾಗೂ ಧರ್ಮಸಭೆ ಒಡುಕುಂಟಾಗುವಂತೆಯೂ, ಪ್ರತಿಯೊಬ್ಬರೂ ಮೈಸೂರು ಧರ್ಮಕ್ಷೇತ್ರವನ್ನು ನೋಡಿ ಹೀಯಾಳಿಸುವಂತೆಯೂ ಮಾಡಿದಂಥ ಸಂದರ್ಭಗಳು ನಿಮಗೆ ಗೊತ್ತು ಸ್ವಾಮಿ. ಯಾಜಕರ ಕ್ರೂರತನಗಳು, ಯಾಜಕರ ಸೇಡುಗಳು, ಯಾಜಕರ ಮತ್ಸರಗಳು, ಧರ್ಮಸಭೆಯಲ್ಲಿ ದೇವರು ಆರಿಸಿಕೊಂಡಂತಹ ಒಂದು ಒಳ್ಳೆಯ ಕುರುಬನನ್ನು ಬಹಿಷ್ಕರಿಸಿದಂಥ ಇತಿಹಾಸವು ಮೊಟ್ಟ ಮೊದಲನೇದಾಗಿ ಆಗಿದೆ ಸ್ವಾಮಿ. ಶುಭ ಸಂದೇಶವನ್ನು ಸಾರಿ, ಪ್ರೀತಿಯನ್ನು ಸಾರಿ, ಕ್ಷಮೆಯನ್ನು ಸಾರಬೇಕಾದ ಯಾಜಕ ವರ್ಗದವರು ಧರ್ಮಾಧ್ಯಕ್ಷರುಗಳ ಮಧ್ಯೆ ಎಂತಹ ಅಕ್ರಮಗಳು, ಅನ್ಯಾಯಗಳು ಸ್ವಾಮಿ. ಮಾದರಿಯಾಗಬೇಕಾಗಿರುವಂತಹ ಅವರುಗಳೇ ಮಾದರಿ ಇಲ್ಲದ ಜೀವಿತದಲ್ಲಿದ್ದಾರೆ ಸ್ವಾಮಿ. ಇಡೀ ವಿಶ್ವದಲ್ಲಿ ಇರುವಂಥ ಎಲ್ಲ ಧರ್ಮಾಧ್ಯಕ್ಷ ಯಾಜಕರುಗಳು, ಇಡೀ ವಿಶ್ವದ ಧರ್ಮಕ್ಷೇತ್ರಗಳಿರುವಂಥ ಎಲ್ಲ ಧರ್ಮಾಧ್ಯಕ್ಷ ಯಾಚಕರುಗಳು ಹಣದ ವ್ಯಾಮೋಹದಿಂದ ತುಂಬಿರುವರು, ಸ್ಥಾನಮಾನದ ವ್ಯಾಮೋಹದಿಂದ ತುಂಬಿರುವರು, ಅಧಿಕಾರದ ವ್ಯಾಮೋಹದಿಂದ ತುಂಬಿರುವವರು, ಪ್ರಾಪಂಚಿಕವಾದ ಸುಖಭೋಗಗಳ ವ್ಯಾಮೋಹದಲ್ಲಿ ತುಂಬಿರುವವರು ತಮ್ಮ ಸ್ವಭಾವಗಳನ್ನು ತೊರೆದು ಪಶ್ಚಾತ್ತಾಪದಿಂದ, ಪರಿವರ್ತನೆಯಿಂದ ಸ್ವಾಮಿ ಧರ್ಮಸಭೆಯನ್ನು ಕಟ್ಟಿಯಬ್ಬಿಸುವ ಮಕ್ಕಳಾಗಿ, ಧರ್ಮಸಭೆಯನ್ನು ಬೆಳಗುವ ಮಕ್ಕಳಾಗಿ, ಕಳಂಕವನ್ನು ತರದಂಥ ಮಕ್ಕಳಾಗಿ ಮಾರ್ಪಡಿಸಿ ಎಂದು ಪ್ರಾರ್ಥಿಸುತ್ತೇವೆ ರಾಜ. ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥ ಪ್ರಾರ್ಥನೆಯ ಮೂಲಕವಾಗಿ ಇಡೀ ವಿಶ್ವದ ಎಲ್ಲ ಧರ್ಮಾಧ್ಯಕ್ಷರುಗಳನ್ನು, ಎಲ್ಲ ಯಾಚಕ ವರ್ಗದವರನ್ನ ನಿಮಗೆ ಸಮರ್ಪಿಸಿಕೊಳ್ಳುತ್ತಾ, ಮೈಸೂರು ಧರ್ಮಕ್ಷೇತ್ರವನ್ನು ಪ್ರತ್ಯೇಕವಾಗಿ ಸಮರ್ಪಿಸಿಕೊಳ್ಳುತ್ತಾ ಸ್ವಾಮಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಹಲವಾರು ಕಡೆ ಕೇರಳದಲ್ಲಿ ಇರುವಂತಹ ಸ್ವಾಮಿ ಧರ್ಮಾಧ್ಯಕ್ಷರುಗಳ ಹೋರಾಟ, ಬಹಿಷ್ಕಾರಗಳು ಸ್ವಾಮಿ, ಅನೇಕ ಸ್ಥಳಗಳಲ್ಲಿ ಇದು ಹೋರಾಟವೇ ಸ್ವಾಮಿ. ಯಾಜಕರಿಗೂ ಧರ್ಮಾಧ್ಯಕ್ಷರಿಗೂ ತೀರದ ಹೋರಾಟಗಳು, ಹಣದ ವಿಷಯದಲ್ಲಿ, ಆಸ್ತಿಯ ವಿಷಯದಲ್ಲಿ. ಯೇಸುವೆ, ಎಲ್ಲರನ್ನು ಪರಿವರ್ತಿಸಿರಿ ಯೇಸುವೆ, ಎಲ್ಲರನ್ನು ಪರಿವರ್ತಿಸಿರಿ ಯೇಸು. ಅಂತೆಯೇ ಮೈಸೂರು ಧರ್ಮಕ್ಷೇತ್ರಕ್ಕೆ ಒಂದು ಒಳ್ಳೆಯ ಧರ್ಮಾಧ್ಯಕ್ಷರನ್ನು ಕೊಡಿರಿ ಯೇಸುವೆ. ಪ್ರಾಮಾಣಿಕತೆ ಧರ್ಮಾಧ್ಯಕ್ಷರನ್ನು, ದಿಟ್ಟ ಆಡಳಿತವನ್ನು ಮಾಡುವಂಥ ಧರ್ಮಾಧ್ಯಕ್ಷರನ್ನು ಕೊಡಿರಿ ಯೇಸುವೆ. ನಿಮ್ಮ ಪವಿತ್ರಾತ್ಮಭರಿತವಾದ ಧರ್ಮಾಧ್ಯಕ್ಷರನ್ನು ಕೊಡಿರಿ ಯೇಸುವೆ. ಯೇಸುವೆ, ಜನರಿಗೆ ಸ್ಪಂದಿಸುತ್ತಾ, ಜನರ ಅವಶ್ಯಕತೆಗಳನ್ನು, ಜನರಿಗೆ ಸಿಗಬೇಕಾದ ಸಂಸ್ಕಾರಗಳನ್ನು, ಜನರಿಗೆ ಸಿಗಬೇಕಾದ ಪ್ರಾರ್ಥನೆ, ಬಲಿಪೂಜೆಗಳನ್ನು ಸರಿಯಾದ ಸಮಯದಲ್ಲಿ, ತಕ್ಕ ಸಮಯದಲ್ಲಿ
ಸ್ವಾಮಿ, ಪವಿತ್ರಾತ್ಮಭರಿತರಾಗಿ ಧರ್ಮಾಧ್ಯಕ್ಷರು ನಿರ್ವಹಿಸಲು ಅಧಿಕಾರವನ್ನು ಸೂಚಿಸುವಂತೆ ಮಾಡಿರಿ ಸ್ವಾಮಿ. ಒಳ್ಳೆಯ ಧರ್ಮಾಧ್ಯಕ್ಷರನ್ನು ಮೈಸೂರು ಧರ್ಮಕ್ಷೇತ್ರಕ್ಕೆ ಕೊಡಿರಿ ಸ್ವಾಮಿ. ದಬ್ಬಾಳಿಕೆಗಳು ನಿಂತು ಹೋಗಲಿ, ಹೋರಾಟಗಳು ನಿಂತು ಹೋಗಲಿ, ಕಚ್ಚಾಟಗಳು ನಿಂತು ಹೋಗಲಿ, ಅವೆಲ್ಲವನ್ನ ಶಕ್ತವಾಗಿ ನಾಶ ಮಾಡುವಂಥ, ಅದರಂತೆಯೇ ಪ್ರಾಮಾಣಿಕವಾಗಿ ಜೀವಿಸುವಂಥ ಧರ್ಮಾಧ್ಯಕ್ಷರನ್ನು ಕರುಣಿಸ್ರಿ ಎಂದು ಪಿತ, ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನವುಳ್ಳ ತಂದೆಯೇ, ಆಮೆನ್. ಆಮೆನ್. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಪ್ರಭುವೆ, ಎಷ್ಟೊಂದು ಜನ ಇವತ್ತಿನ ದಿನವನ್ನು ಕಾಣದೆ ಹೋದರು. ಪ್ರಭುವೆ, ನನಗೆ ಹೊಸ ದಿವಸವನ್ನು ಅನುಗ್ರಹಿಸಿದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ಯೇಸುವೆ. ಪ್ರಭುವೆ, ರಾತ್ರಿಯಲ್ಲಿ ಒಳ್ಳೆಯ ನಿದ್ರೆಯನ್ನು ನೋಡಿ ನಿಮ್ಮ ಪ್ರೀತಿಯ ಪದದಲ್ಲಿ ನನ್ನನ್ನು ಕಾದೆ ಎಬ್ಬಿಸಿದಕ್ಕಾಗಿ ಸ್ತೋತ್ರ. ಪ್ರಭುವೆ, ಒಳ್ಳೆಯ ಗಾಳಿ, ಬೆಳಕು, ಈ ಪ್ರಕೃತಿ, ಈ ಸೃಷ್ಟಿ ಸಮಸ್ತವನ್ನು ಅನುಗ್ರಹಿಸಿದಕ್ಕಾಗಿ ಸ್ತೋತ್ರ ಯೇಸುವೆ. ಪ್ರಭುವೆ, ನಾವು ಹೋಗುವ ಕಡೆ ಬರುವ ಕಡೆ ಕಾವಲು ದೂತರ ಸಂರಕ್ಷಣೆಯನ್ನು ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರ ಯೇಸುವೆ. ಪ್ರಭುವೆ, ಅನುದಿನದ ಕೆಲಸವನ್ನು ನೀಡಿ ಆಶೀರ್ವದಿಸಿದಕ್ಕಾಗಿ ಸ್ತೋತ್ರ ಯೇಸುವೆ. ಪ್ರಭುವೆ, ಒಳ್ಳೆಯ ಆರೋಗ್ಯವನ್ನು ನೀಡಿದಕ್ಕಾಗಿ ಸ್ತೋತ್ರ. ಪ್ರಭುವೆ, ಒಳ್ಳೆಯ ಕುಟುಂಬ, ಒಡ ಹುಟ್ಟಿದವರು, ಬಂಧುಗಳು, ಸ್ನೇಹಿತರು, ಹಿತೈಷಿಗಳು ನೀಡಿದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ಯೇಸುವೆ. ಕರುಣಾಳು ಪ್ರಭುವೆ, ಸ್ವರ್ಗೀಯಾತ್ರ ಈ ಮಧ್ಯಸ್ಥ ತಂಡ ಹಾಗೂ ಬ್ರದರ್ ರೊಸಾರಿಯರನ್ನು ಅನುಗ್ರಹಿಸಿ ನಮ್ಮನ್ನೆಲ್ಲರನ್ನು ಪ್ರಾರ್ಥನೆಯಲ್ಲಿ ಬಲಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ ಯೇಸುವೆ. ಪ್ರಭುವೆ, ನೀವು ನನ್ನ ಬಾಳಿನಲ್ಲಿ ಮಾಡಿದ ಎಲ್ಲಾ ಉಪಕಾರಗಳಿಗಾಗಿ ಸ್ತೋತ್ರ. ಹಾಗೆಯೇ ಪ್ರಭುವೆ, ನಾವೆಲ್ಲರೂ ಕ್ರೈಸ್ತ ಧರ್ಮದಲ್ಲಿ ಹುಟ್ಟಿ ಕಥೋಲಿಕ ಧರ್ಮಸಭೆಯಲ್ಲಿ ನಮ್ಮನ್ನೆಲ್ಲರನ್ನು ಒಂದುಗೂಡಿಸಿ ನಿಮ್ಮ ಪವಿತ್ರ ಸಂಸ್ಕಾರಗಳಲ್ಲಿ ಬಲಪಡಿಸಿದಕ್ಕಾಗಿ ಸ್ತೋತ್ರ ಯೇಸುವೆ. ಪ್ರಭುವೆ, ಕಲ್ವಾರಿ ಶಿಲುಬೆಯಲ್ಲಿ ನಿಮ್ಮ ತಾಯಿಯನ್ನು ನಮ್ಮೆಲ್ಲರ ತಾಯಿಯನ್ನಾಗಿ ಅನುಗ್ರಹಿಸಿ ಆ ಪರಿಶುದ್ಧ ತಾಯಿಯ ಮುಖಾಂತರ ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ಕೇಳುತ್ತಿರುವುದಕ್ಕಾಗಿ ಸ್ತೋತ್ರ ಯೇಸುವೆ. ಪ್ರಭುವೆ, ನಮ್ಮನ್ನೆಲ್ಲರನ್ನು ನಿಮ್ಮ ಅಂಗೈಯಲ್ಲಿ ಚಿತ್ರಿಸಿದಕ್ಕಾಗಿ ಸ್ತೋತ್ರ ಯೇಸುವೆ. ಕರುಣಾಳು ಪ್ರಭುವೆ, ನಿಮ್ಮ ಪಾಪಗಳು ಕರು ಕೆಂಪಾಗಿದ್ದರೂ ಹಿಮದಂತೆ ಬೆಳ್ಳಗೆ ಮಾಡುತ್ತೇನೆ ಎಂದು ವಾಗ್ದಾನ ನುಡಿದ ಪ್ರಭು ಯೇಸುವೆ, ನಿಮಗೆ ಸ್ತೋತ್ರ. ದೇವಾದಿ ದೇವನೇ ಸ್ತೋತ್ರ, ರಾಜಾದಿ ರಾಜರೇ ಸ್ತೋತ್ರ, ಕರ್ತಾದಿ ಕರ್ತರೇ ಸ್ತೋತ್ರ, ಯಪರಗಳ ಒಡೆಯನೇ ಸ್ತೋತ್ರ. ಯೇಸುವೆ, ನಮ್ಮ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ಯೇಸುವೆ, ನಿಮ್ಮ ಪ್ರೀತಿಯ ಪಥದಲ್ಲಿ ನಡೆಸಿರಿ ಸ್ವಾಮಿ. ಹಾಗೆಯೇ ಪ್ರಭುವೆ, ನಮಗೆಷ್ಟು ಬಲಹೀನತೆಗಳಿದ್ದರು, ನಿದ್ರೆಗಳಿದ್ದರು ಸ್ವಾಮಿ, ಆದರೂ ನೀವು ಈ ಬೆಳಗಿನ ಜಾವದಲ್ಲಿ ಕಾದು ಎಬ್ಬಿಸಿ ನಮ್ಮನ್ನು ಪ್ರಾರ್ಥನೆಯಲ್ಲಿ ಬಲಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಪ್ರಭುವೆ, ನಮ್ಮೆಲ್ಲರ ಮೇಲೆ ಕರುಣೆ ತೋರಿರಿ. ನಮ್ಮನ್ನೆಲ್ಲರನ್ನು ನಿಮ್ಮ ಪ್ರೀತಿಯ ಮಕ್ಕಳಾಗಿ ಬಾಳುವ ಕೃಪೆಯನ್ನು ನೀಡಿ ಬಲಪಡಿಸಿರಿ. ಯೇಸುವೆ, ಎಲ್ಲರ ಮೇಲೆ ನಿಮ್ಮ ಕರುಣೆ, ಪ್ರೀತಿ ಇದ್ದು ಎಲ್ಲರನ್ನು ಪ್ರೀತಿಯ ಮಕ್ಕಳಾಗಿ ಬಾಳುವ ಕೃಪೆಗಳಿಂದ ತುಂಬಿರಿ ಎಂದು ಪಿತಾ, ಸುತ ಮತ್ತು ಪವಿತ್ರಾತ್ಮರ ಉನ್ನತವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ನನ್ನ ಜೀವವುಳ್ಳ ಒಡೆಯನೇ. ಆಮೇನ್, 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 ಆಮೇನ್. ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಮಹಿಮೆ ಪಡಿಸೋಣವೇ. ಯೇಸುವೆ ನನ್ನೇಸುವೆ ನನ್ನ ಸೃಷ್ಟಿಕರ್ತನೇ, ಕಣ್ಣೀರಲು ಕರ್ತರಿ ನಿಮ್ಮನೆ ಸ್ತುತಿಪೆ. ಯೇಸುವೆ ನನ್ನೇಸುವೆ ನನ್ನ ಸೃಷ್ಟಿಕರ್ತನೇ, ಕಣ್ಣೀರಲು ಕರ್ತರಿ ನಿಮ್ಮನೆ ಸ್ತುತಿಪೆ. ಕಷ್ಟದಲ್ಲೂ ನಷ್ಟದಲ್ಲೂ ಮರಣದಲ್ಲಿಯೂ ಯೋಬನಂತೆ ಸ್ತುತಿಸುತ್ತಾ ಮಹಿಮೆ ಹಾಡುವೆ. ಕಷ್ಟದಲ್ಲೂ ನಷ್ಟದಲ್ಲೂ ಮರಣದಲ್ಲಿಯೂ ಯೋಬನಂತೆ ಸ್ತುತಿಸುತ್ತಾ ಮಹಿಮೆ ಹಾಡುವೆ. ಯೇಸುವೇ ಸ್ತೋತ್ರ, ಯೇಸುವೇ ನಮನ, ಯೇಸುವೇ ಸ್ತೋತ್ರ, ಯೇಸುವೇ ನಮನ. ಹುಟ್ಟಿ ಬರಲಿಲ್ಲ
ನಾನಾಗೆ ಜಗದಲ್ಲಿ ಸೃಷ್ಟಿ ಮಾಡಿದೆ ನನ್ನ ಈ ಮಣ್ಣಲ್ಲಿ. ದೇವರೇ ನಿನ್ನ ಹರಿವಿಗೆ ಬರದೆ ನಡೆಯದು ಏನು ನನ್ನ ಬಾಳಲಿ. ಗಾಯ ಮಾಡಲಪ್ಪಣೆ ಕೊಟ್ಟಿರಿ ನೀವೇ, ಸೌಖ್ಯ ಕೊಡಲು ಓಡಿ ಬರುವ ವೈದ್ಯರು ನೀವೇ. ಪ್ರೀತಿಸುವ ಕೈಗಳೇ ನನ್ನ ಹೊಡೆದರೆ ತಾಳ್ಮೆಯಿಂದ ಸಹಿಸುತ್ತಾ ಸ್ತೋತ್ರ ಹಾಡುವೆ. ಯೇಸುವೇ ಸ್ತೋತ್ರ, ಯೇಸುವೇ ನಮನ. ಹುಟ್ಟಿ ಬಂದಾಗ ನಾನೇನು ತರಲಿಲ್ಲ, ಸತ್ತು ಹೋದಾಗ ನಾನೇನು ಹೊಯ್ಯಲಿಲ್ಲ. ದೇವರೇ ನೀವೇ ಸಕಲವ ಕೊಟ್ಟು ತೆಗೆದುಕೊಂಡರು ನಾನಿಮ್ಮನೆ ಸ್ತುತಿಪೆ. ಶಿಲ್ಪಿ ನೀವು, ನಿಮ್ಮ ಕೈಯಲ್ಲಿ ಬಂಡೆಯು ನಾನು, ಕೆತ್ತಿ ಕೆತ್ತಿ ರೂಪ ಕೊಟ್ಟ ದೇವರೇ ನೀವು. ನನ್ನ ಬಗ್ಗೆ ಚಿಂತಿಸುವ ರಕ್ಷಕ ನೀವು. ಭಾರವೆಲ್ಲ ಅರ್ಪಿಸುತ್ತ ಸ್ತುತಿಸುವೆ ನಾನು. ಯೇಸುವೇ ಸ್ತೋತ್ರ, ಯೇಸುವೇ ನಮನ. ಯೇಸುವೇ ಸ್ತೋತ್ರ, ಯೇಸುವೇ ನಮನ. ಯೇಸುವೆ ನನ್ನೇಸುವೆ ನನ್ನ ಸೃಷ್ಟಿಕರ್ತನೇ, ಕಣ್ಣೀರಲು ಕರ್ತರೆ ನಾನಿಮ್ಮನೆ ಸ್ತುತಿಪೆ. ಯೇಸುವೆ ನನ್ನೇಸುವೆ ನನ್ನ ಸೃಷ್ಟಿಕರ್ತನೇ, ಕಣ್ಣೀರಲು ಕರ್ತರೆ ನಾನಿಮ್ಮನೆ ಸ್ತುತಿಪೆ. ಕಷ್ಟದಲ್ಲೂ ನಷ್ಟದಲ್ಲೂ ಮರಣದಲ್ಲಿಯೂ ಯೋಬನಂತೆ ಸ್ತುತಿಸುತ್ತಾ ಮಹಿಮೆ ಹಾಡುವೆ. ಕಷ್ಟದಲ್ಲೂ ನಷ್ಟದಲ್ಲೂ ಮರಣದಲ್ಲಿಯೂ ಯೋಬನಂತೆ ಸ್ತುತಿಸುತ್ತಾ ಮಹಿಮೆ ಹಾಡುವೆ. ಯೇಸುವೇ ಸ್ತೋತ್ರ, ಯೇಸುವೇ ನಮನ. ಯೇಸುವೇ ಸ್ತೋತ್ರ, ಯೇಸುವೇ ನಮನ. ಪ್ರಭುವನ್ನು ಆರಾಧಿಸೋಣ, ಸ್ತುತಿಸೋಣ, ಮಹಿಮೆ ಪಡಿಸೋಣ, ಘನಪಡಿಸೋಣ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ. ಹಾಲೆಲೂಯಾ, 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 ಹಾಲೆಲೂಯಾ. ಓ ಹಾಲ 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 ಹಾಲ. ಓ ಹಾಲ 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 ಹಾಲ. ಓ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಸ್ತುತಿ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಯೇಸುದೇವರೇ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತೋತ್ರ, ರಾಜಾಧಿರಾಜರೇ ಸ್ತೋತ್ರ, ದೇವಾದಿದೇವರೇ ಸ್ತೋತ್ರ, ಇಹ ಪರಲೋಕಗಳ ಒಡೆಯರೇ ಸ್ತೋತ್ರ, ನನ್ನ ಕರ್ತರೇ ಸ್ತೋತ್ರ, ನನ್ನ ಪ್ರಭುವೇ ಸ್ತೋತ್ರ, ನನ್ನ ದೇವರೇ ಸ್ತೋತ್ರ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಓ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಓ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಓ ಹಾಲ 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 ಹಾಲ. ಓ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಓ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಓ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಓ ಹಾಲೆಲೂಯಾ, 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 ಹಾಲೆಲೂಯಾ. ಓ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಓ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಓ ಹಾಲ 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 ಹಾಲ. ಓ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ.
ಓ ಹಾಲೆಲೂಯ, ಹಾಲೆಲೂಯ, ಪವಿತ್ರ ಹಾಲೆಲೂಯ. ಆತ್ಮರೇ ಓ ಸ್ತುತಿ ಸ್ತೋತ್ರ. ಹಾಲೆಲೂಯ, ಪವಿತ್ರ ಹಾಲೆಲೂಯ, ಆತ್ಮರೇ ಸ್ತುತಿ ಹಾಲೆಲೂಯ. ವಂದನೆ. ಓ ತ್ರಿಯೇಕ ಯೇಸುವೆ, ದೇವರೇ ಸ್ತೋತ್ರ. ಯೇಸುವೆ, ತ್ರಿಯೇಕ ಯೇಸುವೆ, ದೇವರ ಯೇಸುವೆ, ವಂದನೆ. ಯೇಸುವೆ, ಯೇಸುವೆ. ಹಲ್ಲೆಲೂಯಾ, ಓ ಅಪ್ಪ ಹಲ್ಲೆಲೂಯಾ, ತಂದೆ, ಅಪ್ಪ ಹಲ್ಲೆಲೂಯಾ, ತಂದೆ, ಅಪ್ಪ ಹಲ್ಲೆಲೂಯಾ. ತಂದೆ, ಅಪ್ಪ ತಂದೆ. ಪರಿಶುದ್ಧರು, ಓ ಪರಿಶುದ್ಧರು, ಪರಿಶುದ್ಧರಾದ ದೇವರೇ ಸರ್ವೇಶ್ವರ ಸ್ತೋತ್ರ, ಸ್ವಾಮಿ, ಪರಿಶುದ್ಧರು, ಸರ್ವಶಕ್ತರಾದ ದೇವರೇ ಸ್ತೋತ್ರ, ಪರಿಶುದ್ಧರು, ಪರಿಶುದ್ಧರು, ಕರುಣಾಳು ಕರ್ತರಾದ ಶ್ರೀನಿವಾಸ ದೇವರೇ ಯೇಸುವೆ ಸ್ತೋತ್ರ. ಸ್ವಾಮಿ, ಪರಿಶುದ್ಧರು, ಹಾಲೆಲೂಯ, ಹಾಲೆಲೂಯ, ಪರಿಶುದ್ಧರು, ಪರಿಶುದ್ಧರು, ಹಾಲೆಲೂಯ, ಶ್ರೀನಿವಾಸ ಹಾಲೆಲೂಯ, ಹಾಲೆಲೂಯ. ಪರಿಶುದ್ಧರು. ಓ ಹಾಲೆಲೂಯ, ಹಾಲೆಲೂಯ, ಯೇಸುವೆ, ಯೇಸುವೆ, ಯೇಸುವೆ. ಅಪ್ಪ ತಂದೆ, ಅಪ್ಪ ತಂದೆ, ಅಪ್ಪ ತಂದೆ. ಓ ಅಪ್ಪ ತಂದೆ, ಅಪ್ಪ ತಂದೆ, ಅಪ್ಪ ತಂದೆ. ಓ ಯೇಸು ದೇವರೇ, ಯೇಸು ದೇವರೇ, ಯೇಸು ದೇವರೇ, ಯೇಸು ದೇವರೇ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಓ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಅಪ್ಪ ತಂದೆ, ಅಪ್ಪ ತಂದೆ, ಅಪ್ಪ ತಂದೆ, ಅಪ್ಪ ತಂದೆ. ಓ ಕರುಣಾಳು ಕರ್ತರೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಓ ದೇವಾದಿ ದೇವರೇ ಸ್ತೋತ್ರ, 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 ಸ್ತೋತ್ರ. ಓ ಜೀವಂತ ದೇವರೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಹಾಲೆಲೂಯ, ಹಾಲೆಲೂಯ. ಯೇಸುವೆ, ನಾನು ನಿಮ್ಮನ್ನು ಆರಾಧಿಸುತ್ತೇನೆ. ಯೇಸುವೆ, ನಾನು ನಿಮ್ಮನ್ನು ಸ್ತುತಿಸುತ್ತೇನೆ. ಯೇಸುವೆ, ನಾನು ನಿಮ್ಮನ್ನು ಮಹಿಮೆ ಪಡಿಸುತ್ತೇನೆ. ಯೇಸುವೆ, 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 ಯೇಸುವೆ. ಯೇಸುವೆ, 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 ಯೇಸುವೆ. ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ. ಹಾಲ 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 ಹಾಲ. ಓ ಹಾಲ 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 ಹಾಲ. ಓ ಎಲ್ಲ ಕೈಯಲ್ಲ 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 ಮೈಯಲ್ಲ. ಓ ಎಲ್ಲ ಕೈಯಲ್ಲ 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 ಮೈಯಲ್ಲ. ಓ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. 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 ಆರಾಧನೆ ತಂದೆ, ಓ ಆರಾಧನೆ, 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 ಆರಾಧನೆ. ಓ ಆರಾಧನೆ, 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 ಆರಾಧನೆ. ಓ ಆರಾಧನೆ, 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 ಆರಾಧನೆ. ಓ ಯೇಸುವೆ ಆರಾಧನೆ, 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 ಆರಾಧನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಓ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಓ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಓ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಓ ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, 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 ಸ್ತೋತ್ರ. ಅಪ್ಪ ತಂದೆಯೇ ಸ್ತೋತ್ರ, 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 ಸ್ತೋತ್ರ. ಕರುಣಾಸಾಗರನೇ ಸ್ತೋತ್ರ. Praise the Lord. ಸ್ತೋತ್ರ. Praise the Lord. ಪ್ರಭುವೇ ಸ್ತೋತ್ರ. Praise the Lord. Praise the Lord. ಪ್ರಭು ಇಲ್ಲ, ಯಾರಿಗೂ ಜೀವ ಇಲ್ಲ ಸ್ತುತಿಸಲಿಕ್ಕೆ. ದೇವರ ಮುಂದೆ ಕುಳಿತು ನಾವು ಮಲಗುವುದಕ್ಕಾಗಿ ಎಲ್ಲ ಈ ಸುಪ್ರಭಾತದಲ್ಲಿ ಇರುವಂಥದ್ದು. ವಾಡಿಕೆಯಾಗಿ ಮಾತ್ರ ಕುಳಿತುಕೊಳ್ಳುವಂಥದ್ದಲ್ಲ, ದೇವರ ಪ್ರಸನ್ನತೆಯಲ್ಲಿ ನಾವು ಕುಳಿತುಕೊಂಡಿದ್ದೇವೆ ಎಂಬುವಂಥ ಜ್ಞಾನ ನಮಗೆ ಬೇಕು. ದೇವರನ್ನ ಸ್ತುತಿಸಲಿಕ್ಕೆ ಹೃದಯ ತೆರೆಯಬೇಕು. ಏನೋ ಪ್ರಾಪಂಚಿಕವಾಗಿ ಯೋಚನೆ ಮಾಡ್ತಾ, ಆ ಕಡೆ ಈ ಕಡೆ ಅಡಿಗೆ ಮನೆಯಲ್ಲಿ ಸುತ್ತಕೊಳ್ತಾ, ಟೀ ಕಾಯಿಸ್ತಾ, ಅಥವಾ ಫೋನ್ನ ತೆಗೆದು ಬೇರೆ ಏನೋ ನೋಡ್ತಾ, ಇದೆಲ್ಲ ಸೈತಾನ ಕೊಡುವಂಥ ಹೋರಾಟ. ದೇವರ ಆತ್ಮ ತುಂಬಿದವರು ಈ ಕೆಲಸ ಎಲ್ಲ ಮಾಡುವುದಿಲ್ಲ. ದೇವರನ್ನ ಗೌರವಿಸುವವರು ನಾವು ಯಾರುವೆ? ಅಡಿಗೆ ಮನೆಯಲ್ಲಿ ಕೂತ್ಕೊಳ್ಳೋದು, ಟೀ ಕಾಯಿಸೋದು, ಅಥವಾ ಮೊಬೈಲ್ನ ತಿರುಗಿಸೋದು, ಬೇರೆ ಏನೋ ನೋಡ್ತಾ ಕೂತ್ಕೊಳ್ಳೋದು, ಅಥವಾ ಏನೋ ಯೋಚನೆ ಮಾಡ್ತಾ ಕೂತ್ಕೊಳ್ಳೋದು, ಮಲಗಿ ಕಾಲು ನೀಡಿ ಮಲಗಿ ಪ್ರಾರ್ಥನೆಯನ್ನು ಆನ್ ಮಾಡಿಟ್ಟು ಕೂತ್ಕೊಳ್ಳೋದು. ಇದೆಲ್ಲ ದೇವರ ಆತ್ಮ ತುಂಬಿದವರ ಕೆಲಸ ಅಲ್ಲ, ದುರಾತ್ಮ ತುಂಬಿದ ಕೆಲಸ, ದುರಾತ್ಮ ತುಂಬಿದ ಕೆಲಸ. ನಾವು ದೇವರನ್ನ ಗೌರವಿಸುವಾಗ ದೇವರು ನಮಗೆ ಗೌರವವನ್ನು ಕೊಡ್ತಾರೆ. ಪ್ರಾರ್ಥಿಸುವುದು ನಾವು ಸರ್ವೇಶ್ವರ ಸ್ವಾಮಿಯಲ್ಲಿ, ಮನುಷ್ಯನಲ್ಲಿ ಅಲ್ಲ. ಎಲ್ಲವನ್ನ ನೀವು ತಿನ್ನಲಿಕ್ಕೆ, ಕುಡಿಲಿಕ್ಕೆ, ಏನು ಮಾಡಲಿಕ್ಕೂ
ಶಕ್ತಿಯನ್ನು, ಕೃಪೆಯನ್ನು ಕೊಡುವಂಥ ದೇವರು ಕೊಟ್ಟಂಥ ದೇವರನ್ನು ನಾವು ಆರಾಧಿಸಲಿಕ್ಕೆ ಇರೋದು. ಅವರ ಆರೋಗ್ಯನ ಕೊಡದೆ ಇವತ್ತು ನಾವು ಆರೋಗ್ಯವಾಗಿರ್ಲಿಕ್ಕೆ ಆಗೋದಿಲ್ಲ. ಅವರು ತಿನ್ನಲಿಕ್ಕೆ ಬಾಯಿ ಕೊಡದೆ ಅಥವಾ ನಮಗೆ ಬೇಕಾಗಿರೋದನ್ನ ಅವ್ರು ಕೊಡದೆ ನಾವೇನು ತಿನ್ನಲಿಕ್ಕೆ ತೆಗೆದುಕೊಳ್ಳಲಿಕ್ಕೆ ಆಗೋದಿಲ್ಲ. ಅದರಿಂದ ದೇವರನ್ನು ಆರಾಧಿಸುವಾಗ, ಪ್ರಾರ್ಥಿಸುವಾಗ ನಮಗೆ ನಮ್ಮ ಮುಂದೆ ಇರಬೇಕಾಗಿರೋದು ಒಂದೇ, ನನ್ನ ದೇವರ ಮುಂದೆ ನಾನಿದ್ದೇನೆ. ನೀವು ಪ್ರಾರ್ಥನಾಲಯದಲ್ಲಿ ಪ್ರಾರ್ಥಿಸಬಹುದು, ಧ್ಯಾನ ಮಂದಿರದಲ್ಲಿ ಪ್ರಾರ್ಥಿಸಬಹುದು, ವೈಯಕ್ತಿಕವಾಗಿ ಪ್ರಾರ್ಥಿಸಬಹುದು, ತಂಡಗಳಲ್ಲಿ ಪ್ರಾರ್ಥಿಸಬಹುದು, ಮಧ್ಯಸ್ಥ ಪ್ರಾರ್ಥನಾ ತಂಡಗಳಲ್ಲಿ ಪ್ರಾರ್ಥಿಸಿ, ನೀವು ಎಲ್ಲಿ, ಯಾವ ಊರಿನಲ್ಲಿ, ಯಾವ ದೇಶದಲ್ಲಿ ಪ್ರಾರ್ಥಿಸಬಹುದು. ದೇವರ ಮುಂದೆ ನಾನಿದ್ದೇನೆ, ಎಲ್ಲವನ್ನು ಮಾಡುವಾತ, ಎಲ್ಲವನ್ನು ಕೊಡುವಾತನ ಮುಂದೆ ನಾನಿದ್ದೇನೆ. ಆ ಒಂದು ವಿಶ್ವಾಸದಲ್ಲಿ ಪ್ರಾರ್ಥಿಸಿದರೆ ಮಾತ್ರವೇ ದೇವರಿಗೆ ಮೆಚ್ಚುಗೆಯಾದವರು ಹಾಗೂ ದೇವರ ಆತ್ಮದಿಂದ ತುಂಬಿದವರು ಎಂಬುದಾಗಿ. ಇದಕ್ಕೆ ತದ್ವಿರುದ್ಧವಾಗಿ ನಾವು ಪ್ರಾರ್ಥಿಸಿ, ನಾನು ಪ್ರಾರ್ಥನೆ ಮಾಡ್ತೇನೆ ಅಂತ ಊರವರಿಗೆ ಡಂಗುರ ಬಾರಿಸಿ, ನಾನು ಪ್ರಾರ್ಥನೆಗೆ ಹೋಗ್ತೀನಿ, ಧ್ಯಾನಕ್ಕೆ ಹೋಗ್ತೀನಿ ಅಂತ ಊರವರಿಗೆ ಡಂಗುರ ಬಾರಿಸಿ, ಎಲ್ಲರೆದುರುಗಡೆ ತುಂಬ ಗಂಭೀರವಾಗಿ ಪ್ರಾರ್ಥಿಸಿ, ಅದು ದೇವರ ಆತ್ಮದ ಕ್ರಿಯೆ, ಎಲ್ಲ ದುರಾತ್ಮ ಕ್ರಿಯೆ. ವಿಶ್ವಾಸದಲ್ಲಿ ಪ್ರಾರ್ಥಿಸಿರಿ. ಸಮರ್ಪಣೆಯ ಪ್ರಾರ್ಥನೆಗಳನ್ನು ಇಡೀ ದೇಶದ ಎಲ್ಲ ಧರ್ಮಾಧ್ಯಕ್ಷರುಗಳನ್ನ ಹಾಗೂ ವಿಶೇಷವಾಗಿ ಮೈಸೂರು ಧರ್ಮಕ್ಷೇತ್ರಕ್ಕೆ ಒಂದು ಒಳ್ಳೆಯ ಧರ್ಮಾಧ್ಯಕ್ಷರು ದೇವರ ಆರಿಸಿಕೊಡುವಂತೆ ನಾವು ವಿಶ್ವಾಸದಲ್ಲಿ ಮನಮರುಗಿ ಪ್ರಾರ್ಥಿಸೋಣ. ಎಲ್ಲರೂ ಭಾರದಿಂದ ಪ್ರಾರ್ಥಿಸುವ. ಸಮಯವನ್ನು ವ್ಯರ್ಥ ಮಾಡದೆ ದೇವರ ಆತ್ಮದಿಂದ ಪ್ರಾರ್ಥಿಸುವ. ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ಧರ್ಮಾಧ್ಯಕ್ಷರನ್ನು ಪಾದಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇವೆ ತಂದೆ. ಅವರು ನಮ್ಮೆಲ್ಲರಿಗೋಸ್ಕರ ಶ್ರಮಪಟ್ಟು ನಮ್ಮನ್ನು ಎಲ್ಲರಿಗೂ ಆಶೀರ್ವದಿಸಲು ಅವರಿಗೆ ಜ್ಞಾನವನ್ನು ಕೊಡುತ್ತಂದೆ. ಅವರೆಲ್ಲರೂ ಎಲ್ಲಾ ರೀತಿಯಲ್ಲೂ ಎಲ್ಲಾ ಧರ್ಮದಲ್ಲೂ ನಮ್ಮನ್ನು ಆಶೀರ್ವದಿಸಬೇಕು ತಂದೆ. ನಿಮ್ಮನ್ನು ಸಾರಬೇಕು ಏಸಪ್ಪ, ನಿಮ್ಮ ವಾರ್ತೆಯನ್ನು ಸಾರಬೇಕು ತಂದೆ. ಅಪ್ಪ ತಂದೆ, ನಿಮಗೆ ಎಷ್ಟೋ ಧರ್ಮಾಧ್ಯಕ್ಷರುಗಳಲ್ಲಿ ಜಗಳ ಉಂಟಾಗಿದೆ ಸ್ವಾಮಿ, ಅದನ್ನೆಲ್ಲ ತೆಗೆದು ಹಾಕಿರಿ ಸ್ವಾಮಿ. ಪಾಲಿಸಿರಿ, ಅವರಲ್ಲಿ ಶಾಂತಿ ಸಮಾಧಾನ ನೆಲೆಸಲಿ ಸ್ವಾಮಿ. ಅಪ್ಪ ತಂದೆ, ಅವರೆಲ್ಲರಿಗೂ ಒಳ್ಳೆ ಜ್ಞಾನವನ್ನು ಸಮಾಧಾನವನ್ನು ಕೊಡುತ್ತದೆ. ಯಾಜಕರಿಗೂ ಸಹ ಅವರೆಲ್ಲರೂ ಒಟ್ಟಾಗಿ ಬಾಳುವ, ಅವರಲ್ಲಿ ಶಾಂತಿ ಸಮಾಧಾನದಲ್ಲಿ ನಡೆಯುವಂತ ಕೃಪೆಯನ್ನು ಕೊಡುತ್ತದೆ. ಅಪ್ಪ ತಂದೆ, ಎಷ್ಟೋ ಧರ್ಮವೇಕ್ಷರು ನ್ಯಾಯ ನೀತಿಯಲ್ಲೂ ನಡೆಯುತ್ತಿದ್ದಾರೆ ಸ್ವಾಮಿ, ಅವರನ್ನು ಆಶೀರ್ವದಿಸಿ ಸ್ವಾಮಿ. ತಂದೆ, ಧರ್ಮವೇಕ್ಷರುಗಳು ಇಲ್ಲದೆ ನಾವಿರಕ್ಕೆ ಆಗೋದೇ ಇಲ್ಲ ಸ್ವಾಮಿ. ಧರ್ಮಸಭೆ ಇಲ್ಲದೆ ನಾವು ಕ್ರೈಸ್ತರು ಜೀವಿಸಕ್ಕೆ ಆಗೋದಿಲ್ಲ ಸ್ವಾಮಿ. ಅವರ ಮಾರ್ಗದಲ್ಲಿ ನಾವು ಅವರು ತೋರಿಸಿದ ಮಾರ್ಗದಲ್ಲಿ ನಾವು ಜೀವಿಸಬೇಕು. ತಂದೆ, ಧರ್ಮಾಧ್ಯಕ್ಷರನ್ನು ತೋರಿ ದಯ ತೋರಿ ಸ್ವಾಮಿ, ಅವರನ್ನು ಆಶೀರ್ವದಿಸಿ ಸ್ವಾಮಿ. ತಂದೆ, ಧರ್ಮಾಧ್ಯಕ್ಷರ ಮನಸ್ಸನ್ನು, ಅವರ ಮನಸ್ಸಿನಲ್ಲಿ ಇರುವುದನ್ನು, ಕೆಟ್ಟದನ್ನು ತುಂಬುವಂತ ಜನರನ್ನು ದೂರ ಮಾಡುತ್ತಂದೆ. ಅವರಿಗೂ ಸಹ ಜ್ಞಾನ ಬುದ್ಧಿಯನ್ನು ಕೊಡುತ್ತಂದೆ. ಅವರು ಧರ್ಮಾಧ್ಯಕ್ಷರುಗಳು ಬೇರೆಯವರು ಹೇಳಿದ ಮಾತುಗಳನ್ನು ಕೇಳದೆ ಅವರು ನಿನ್ನಲ್ಲಿಯೇ ಜೀವಿಸಿ, ನಿನ್ನಲ್ಲಿಯೇ ಮಗ್ನರಾಗಿ ನೀನು ಹೇಳಿದಂತೆ ಕೇಳುವಂತ ಕೃಪಾವರವನ್ನು ಅವರಲ್ಲಿ ದಯಪಾಲಿಸಿ ತಂದೆ. ಅಪ್ಪ ತಂದೆ, ಈ ಪ್ರಪಂಚದಲ್ಲಿ ನಡೆಯುತ್ತಿರುವ ಬರೀ ಗಲಾಟೆ ಇದೇ ಆಗಿದೆ ಸ್ವಾಮಿ. ಆ ತಂದೆ, ಎಲ್ಲವನ್ನು ಶಾಂತಗೊಳಿಸಿ ತಂದೆ, ಎಲ್ಲರಿಗೂ ಒಳ್ಳೆ ಜ್ಞಾನ ಬುದ್ಧಿಯನ್ನು ಕೊಡುತ್ತಂದೆ. ಆ ತಂದೆ, ಧರ್ಮಾಧ್ಯಕ್ಷರುಗಳು ಇಲ್ಲದೆ ನಾವಿರಲು ಸಾಧ್ಯವೇ ಇಲ್ಲ ಸ್ವಾಮಿ. ಆ ತಂದೆ, ಆಸ್ತಿಗಾಗಿ ಅಂತಸ್ತಿಗಾಗಿ ಅವರು ಜಗಳಾಡದೆ ಒಳ್ಳೆಯ ರೀತಿಯಲ್ಲಿ ನಿನ್ನ ಸುವಾರ್ತೆಯನ್ನು ಸಾರುವಂತ ಮಕ್ಕಳಾಗಿ ಬಾಳುವಂತ ಕೃಪಾವರವನ್ನು ಅವರ ಮೇಲೆ ವಿಶೇಷವಾಗಿ ಮೈಸೂರಿನ ಧರ್ಮಾಧ್ಯಕ್ಷರು ಅಲ್ಲಿ ಶಾಂತಿ ಸಮಾಧಾನ ನೆಲೆಸಿ, ಅಲ್ಲಿ ಯಾಜಕರು ಜನರು ಎಲ್ಲರೂ ಶಾಂತಿ ಸಮಾಧಾನದಿಂದ ನಡೆಯುವಂತ ಕೃಪಾವರವನ್ನು ಅವರ ಮೇಲೆ ಸುರಿಸಿ ತಂದು
ಅಪ್ಪ ನಿನ್ನ ಹೇರಾಳವಾದ ವರವನ್ನು ಅಮೈಸೂರಿ ನಷ್ಟೇಟದಲ್ಲಿ ಸುರಿಸಿ ಆಶೀರ್ವದಿಸಿ ತಂದೆಯೇ. ಅಪ್ಪ ತಂದೆಯೇ, ಇಡೀ ಪ್ರಪಂಚದಲ್ಲಿ ಎಲ್ಲಾ ಕಡೆಯೂ ಇದ್ದೇವೆ ಸ್ವಾಮಿ. ಗಲಾಟೆ ಎಲ್ಲರಿಗೂ ಒಳ್ಳೆ ಮನಸ್ಥಿತಿಯನ್ನು ಕೊಡುವಂತ ಸ್ವರವನ್ನು ಕಳುಹಿಸುತ್ತೇವೆ. ಅನೇಕವೇ ನೀವಿಲ್ಲದೆ ನಾವಿಲ್ಲ ಸ್ವಾಮಿ. ನಮ್ಮ ಮೇಲೆ ಕೃಪೆ ತೋರು ಸ್ವಾಮಿ. ಎಷ್ಟೋ ಜನರು ಅವನು ರಾತ್ರಿ ಪ್ರಾರ್ಥನೆ ಮಾಡುತ್ತಿದ್ದಾರೆ ಸ್ವಾಮಿ. ಎಷ್ಟರ ಮಟ್ಟಿಗೆ ನಿಮಗೆ ಗೊತ್ತಿಲ್ಲ. ಆದರೆ ನೀವು ಅವರ ಪ್ರಾರ್ಥನೆಗೆ ಕಿವಿಗೊಟ್ಟು ಅವರೆಲ್ಲರನ್ನು ಆಶೀರ್ವದಿಸಿ ತಂದೆಯೇ. ತಂದೆಯೇ, ನಾವು ನಮ್ಮ ಸ್ವರ್ಗೀಯ ಪ್ರಾರ್ಥನಾ ತಂಡವು ಸಹ ಪ್ರತಿದಿನ ನಾವು ಬೆಳಗಿನ ಜಾವದಲ್ಲಿ ಎತ್ತುನಿನಲ್ಲಿ ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ನಾವು ತಪ್ಪು ಮಾಡಿ ಪ್ರಾರ್ಥನೆ ಮಾಡುತ್ತಿರಬಹುದು, ವಿಶ್ವಾಸ ಇಲ್ಲದೆ ಮಾಡುತ್ತಿರಬಹುದು ತಂದೆಯೇ. ನಮ್ಮನ್ನು ಕ್ಷಮಿಸಿ ನಮ್ಮ ಮೇಲೆ ಕೃಪೆ ದಯೆಯನ್ನು ತೋರು ತಂದೆಯೇ. ಅಪ್ಪ ತಂದೆಯೇ, ನಮ್ಮೆಲ್ಲಾ ಧರ್ಮದೇಶರನ್ನು ನಿನ್ನ ಪಾದದಲ್ಲಿ ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ಎಲ್ಲಾ ಧರ್ಮದೇಶರಿಗಾಗಿ, ಯಾಜಕರಿಗಾಗಿ ಪ್ರಾರ್ಥಿಸುತ್ತಿರುವ ಇಂದಿನ ಮಕ್ಕಳ ಪ್ರಾರ್ಥನೆಗೆ ಕಿವಿಗೊಟ್ಟು ಅವರನ್ನು ಹೇರಾಳವಾಗಿ ಆಶೀರ್ವದಿಸುತ್ತೀರೆಂದು ಪಿತಾಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಿನ್ನನ್ನು ಪ್ರಾರ್ಥಿಸುತ್ತೇನೆ ತಂದೆಯೇ. ಆಮೆನ್. ಆಮೆನ್. ಅಪ್ಪ ತಂದೆಯೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಕರುಣಾಳು ತಂದೆಯೇ ಸ್ತೋತ್ರ. ಅಪ್ಪ ತಂದೆಯೇ, ಈ ಸಮಯದಲ್ಲಿ ನಮಗೆ ಒಳ್ಳೆಯ ಬೆಳಕನ್ನು ನೀಡಿದಕ್ಕಾಗಿ ಸ್ತೋತ್ರ ರಾಜ. ಈ ಬೆಳಗಿನ ಜಾವದಲ್ಲಿ ಎದ್ದು ಸ್ವಾಮಿ ನಿನ್ನ ನಾಮಸ್ಮರಣೆಯನ್ನು ಮಾಡಲು, ನಿನ್ನನ್ನು ಸ್ತುತಿಸಲು, ಆರಾಧಿಸಲು ನನಗೆ ಕೃಪೆ ಕೊಟ್ಟಿದ್ದಕ್ಕಾಗಿ ಕೋಟ್ಯಾನುಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತಿದ್ದೇನೆ ರಾಜ. ಅಪ್ಪ ತಂದೆಯೇ, ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ನಮಗೆ ಮೈಸೂರು ಧರ್ಮ ಪ್ರಾಂತ್ಯಕ್ಕೆ ಪ್ರಾರ್ಥಿಸಲು ನೀನು ಕರೆ ನೀಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆಯೇ, ಈ ಧರ್ಮ ಪ್ರಾಂತ್ಯದಲ್ಲಿ ನಾನು ಜೀವಿಸಲು ನನಗೆ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆಯೇ, ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ಯಾಜಕರುಗಳನ್ನು, ಧರ್ಮಾಧ್ಯಕ್ಷರುಗಳನ್ನು ಸ್ವಾಮಿ ನಿನ್ನ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಎಲ್ಲರ ಮೇಲೆ ಕರುಣೆಯಾಗಿರಿ ಸ್ವಾಮಿ, ಎಲ್ಲರನ್ನು ಆಶೀರ್ವದಿಸಿರಿ ಸ್ವಾಮಿ. ಅಪ್ಪ ತಂದೆ, ಇವರೆಲ್ಲರೂ ನೀನು ಆರಿಸಿಕೊಂಡಂತಹ ಜನಾಂಗ ಸ್ವಾಮಿ. ಇವರು ನಿನ್ನನ್ನು ಇತರರಿಗೆ ಪರಿಚಯಿಸಲು, ನಿನ್ನ ವಾಕ್ಯವನ್ನು ಇತರರಿಗೆ ತಿಳಿಸಲು, ನಿನ್ನ ಸತ್ಯತೆಯನ್ನು ಇತರರಿಗೆ ಬೋಧಿಸಲು ಆರಿಸಿಕೊಂಡಂತಹ ಜನಾಂಗ ಸ್ವಾಮಿ. ಅಪ್ಪ ತಂದೆ, ಇವರೆಲ್ಲರ ಮೇಲೆ ಕರುಣೆಯಾಗಿರಿ, ಇವರೆಲ್ಲರನ್ನು ಆಶೀರ್ವದಿಸಿರಿ ರಾಜ. ಅಪ್ಪ ತಂದೆ, ಎಲ್ಲಾ ಗುರುಗಳನ್ನು, ಎಲ್ಲಾ ಧರ್ಮಾಧ್ಯಕ್ಷರುಗಳನ್ನು ನಿನಗೆ ಕರಗಳಿಗೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತಾ ಇದ್ದೇನೆ. ಹೌದು ಸ್ವಾಮಿ, ಈ ನಮ್ಮ ಮೈಸೂರು ಧರ್ಮ ಪ್ರಾಂತ್ಯದಲ್ಲಿ ಸ್ವಾಮಿ ಅನೇಕ ಕಲಹಗಳಿಂದ ಕೂಡಿದೆ ಸ್ವಾಮಿ, ಅನೇಕ ಸಮಸ್ಯೆಗಳಿಂದ ಕೂಡಿದೆ ಸ್ವಾಮಿ, ಅನೇಕ ಸಿಡುಕುಗಳಿಂದ ಒಬ್ಬರನ್ನೊಬ್ಬರು ಜೀವಿಸುತ್ತಿದ್ದಾರೆ ಸ್ವಾಮಿ. ಅಪ್ಪ ತಂದೆಯೇ, ಇದನ್ನೆಲ್ಲ ಸರಿದೋಗಿಸಲು ಸ್ವಾಮಿ ಒಬ್ಬ ನಾಯಕ ಬೇಕು ಸ್ವಾಮಿ. ಆ ನಾಯಕನನ್ನು ಸ್ವಾಮಿ ನೀನು ಆರಿಸಿಕೊಡು ಸ್ವಾಮಿ. ನಮ್ಮ ಧರ್ಮ ಪ್ರಾಂತ್ಯಕ್ಕೆ ಸ್ವಾಮಿ, ಮೈಸೂರು ಧರ್ಮ ಪ್ರಾಂತ್ಯಕ್ಕೆ ಒಳ್ಳೆ ಧರ್ಮಾಧ್ಯಕ್ಷರನ್ನು ನೀಡು ಸ್ವಾಮಿ. ಇಲ್ಲಿರುವಂತಹ ಎಲ್ಲಾ ಪರಿಸ್ಥಿತಿಗಳನ್ನು, ದುಷ್ಟ ಪರಿಸ್ಥಿತಿಗಳನ್ನು ಸ್ವಾಮಿ ಹೋಗಲಾಡಿಸಲು ಸ್ವಾಮಿ ಒಬ್ಬನು ಮಹಾ ನಾಯಕನನ್ನು ನನಗೆ ನೀಡಬೇಕಾಗಿ ನಾನು ಪ್ರಾರ್ಥಿಸುತ್ತಿದ್ದೇನೆ ರಾಜ. ಅಪ್ಪ ತಂದೆ, ಎಲ್ಲಾ ಧರ್ಮಾಧ್ಯಕ್ಷರನ್ನು ಆಶೀರ್ವದಿಸು ರಾಜ, ಅವರ ಕುಟುಂಬಗಳನ್ನು ಆಶೀರ್ವದಿಸು ರಾಜ. ಅವರು ಸ್ವಾಮಿ ಎಲ್ಲರನ್ನು ಒಂದೇ ರೀತಿಯಲ್ಲಿ ಕಾಣುವಂತಹ ಮನಸ್ಸು ಬೇಕು ಸ್ವಾಮಿ. ಅವರು ಎಲ್ಲರನ್ನು ಸ್ವಾಮಿ ತಮ್ಮ ಜೀವಿತದಲ್ಲಿ ಇಟ್ಟುಕೊಂಡು ಸ್ವಾಮಿ ಈ ಧರ್ಮ ಪ್ರಾಂತ್ಯವನ್ನು ಮುನ್ನಡೆಸಿಕೊಂಡು ಹೋಗುವಂತಹ ಕೃಪೆ ಅವರಿಗೆ ಬೇಕು ಸ್ವಾಮಿ. ಆದ್ದರಿಂದ ಸ್ವಾಮಿ, ನೀನು ಒಳ್ಳೆಯ ಧರ್ಮಾಧ್ಯಕ್ಷರನ್ನು ನೀಡು ಎಂದು ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. ಅಪ್ಪ ತಂದೆಯೇ, ಬನ್ನಿ ಸ್ವಾಮಿ, ನಮ್ಮ ಮೈಸೂರು ಧರ್ಮ ಪ್ರಾಂತ್ಯದಲ್ಲಿ ನೆಲೆಸಿರಿ ಸ್ವಾಮಿ. ಶಾಂತಿ ದೂತನಾಗಿರುವ ಯೇಸುವೆ, ಶಾಂತಿಯನ್ನು ನೀಡಲು ಬನ್ನಿ ಸ್ವಾಮಿ. ಅಪ್ಪ ತಂದೆ, ಎಲ್ಲಾ ಗುರುಗಳನ್ನು, ಇಲ್ಲಿ ಮೈಸೂರು ಧರ್ಮ ಪ್ರಾಂತ್ಯದಲ್ಲಿ ಜೀವಿಸುತ್ತಿರುವಂತಹ ಎಲ್ಲಾ ಗುರುಗಳನ್ನು, ಎಲ್ಲಾ ಕನ್ಯಾಶ್ರೀಯರನ್ನು, ಎಲ್ಲಾ ಪಾಸ್ಟರ್ಗಳನ್ನು ಸ್ವಾಮಿ, ಯಾರ್ಯಾರು ಶುಭ ಸಂದೇಶವನ್ನು ಸಾರುತ್ತಿದ್ದಾರೆ ಸ್ವಾಮಿ, ಅವರೆಲ್ಲರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಎಲ್ಲರೂ ಸ್ವಾಮಿ ಶಾಂತಿಯನ್ನು ಬೋಧಿಸುವಂತಹ ವ್ಯಕ್ತಿಗಳಾಗಲಿ ಸ್ವಾಮಿ. ಅಪ್ಪ ತಂದೆ, ಎಲ್ಲರನ್ನು ಒಂದೇ ರೀತಿಯಲ್ಲಿ ಕಾಣುವಂತಹ ಸ್ವಭಾವವು ಅವರಲ್ಲಿ ಮೂಡಿ ಬರಲಿ ಸ್ವಾಮಿ. ಅಪ್ಪ ತಂದೆಗೆ ಸ್ತೋತ್ರ ರಾಜ, ಉನ್ನತ ರಾಜ, ಮಹಿಮೆ ರಾಜ. ಈ ಸಮಯದಲ್ಲಿ ಸ್ವಾಮಿ ನಮ್ಮ ಮೈಸೂರು ಧರ್ಮ ಪ್ರಾಂತ್ಯವನ್ನು ಸ್ವಾಮಿ ನಿಮಗೆ ಸಮರ್ಪಿಸಿ ಎಲ್ಲರಿಗಾಗಿ ಪ್ರಾರ್ಥಿಸಿ ಎಂದು ಪಿತಾಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವವುಳ್ಳ ತಂದೆಯೇ. ಆಮೇಲೆ
ಪಿತನೆ ಸುತನೆ ನತ್ಮನೆ ಅಪ್ಪ ತಂದೆಯೇ ಮೈಸೂರು ಧರ್ಮಾಧ್ಯಕ್ಷರನ್ನು ಸಮರ್ಪಿಸಿಕೊಡುತ್ತೇನೆ ಅಪ್ಪ ತಂದೆಯೇ ಅಲ್ಲಿ ನಡೆದಿರೋ ಘಟನೆಯನ್ನು ನಾವು ನೋಡಿಲ್ಲ ಸ್ವಾಮಿ, ನಾವು ತಿಳಿದಿಲ್ಲ ತಂದೆಯೇ. ಆದರೂ ಅದನ್ನು ಸಂಪೂರ್ಣವಾಗಿ ನಿಮ್ಮ ಪಾದಕ್ಕೆ ಸಮರ್ಪಿಸಿಕೊಡುತ್ತೇವೆ ತಂದೆ. ಅಪ್ಪ ಕರ್ತನೆ ಸ್ವಾಮಿ, ಅದು ತಂದೆಯೇ ನೀವು ಕಟ್ಟಿರುವ ಕೋಟೆ ದುರ್ಗವೂ ಆಗಿದೆ ಸ್ವಾಮಿ. ಅಪ್ಪ ತಂದೆಯೇ, ಇದರಲ್ಲಿ ಕಳಂಕ ಒಂದು ಸಲ ಬಂದರೂ ಸ್ವಾಮಿ ಎಷ್ಟೋ ಜನರ ವಿಶ್ವಾಸ ನಂಬಿಕೆ ಒಡೆದು ಹೋಗುತ್ತದೆ ತಂದೆಯೇ. ಅಪ್ಪ ತಂದೆಯೇ, ಅಲ್ಲಿರುವ ಧರ್ಮಾಧ್ಯಕ್ಷರು ಏನು ಮಾಡಿದರೋ ಅದು ನಾನು ತಿಳಿದಿಲ್ಲ ತಂದೆಯೇ. ಆದರೂ ನಾವು ಪ್ರಾರ್ಥಿಸುತ್ತೇವೆ ತಂದೆಯೇ. ಅಪ್ಪ ತಂದೆಯೇ ಸ್ವಾಮಿ, ಅವ್ರಿಗೆ ಒಂದು ಅವಕಾಶವನ್ನು ಕೊಡಬಹುದಾಗಿತ್ತು ಸ್ವಾಮಿ ತಂದೆಯೇ. ಯಾಕೆಂದರೆ ಎಲ್ಲಾರು ತಪ್ಪು ಮಾಡುವವರೇ ಸ್ವಾಮಿ. ಅವರ ತಪ್ಪುಗಳನ್ನು ತಿದ್ದುಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಕೊಡಬಹುದಾಗಿತ್ತು ಸ್ವಾಮಿ. ಆದ್ರೆ ಸಡನ್ ಆಗಿ ನಿರ್ಧಾರ ತಗೊಳ್ಳೋದಾಗಿದ್ದು ಮನ್ಸುನದ್ದು ಸ್ವಾಮಿ, ನಿಮ್ಮದಲ್ಲ ತಂದೆಯೇ. ನೀವು ಸಡನ್ ಆಗಿ ನಿರ್ಧಾರ ತಗೊಳ್ಳೋದಿಲ್ಲ, ಆದರೆ ಅದನ್ನು ಒಂದು ಸಲ ತಿದ್ದುಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಕೊಡುತ್ತೀರಾ ತಂದೆಯೇ. ಅಪ್ಪ ತಂದೆಯೇ, ಆದರೆ ಅಲ್ಲಿ ನಡೆದಿರೋ ಘಟನೆ ನಮ್ಗೆ ಗೊತ್ತಿಲ್ಲ ಸ್ವಾಮಿ. ಆದ್ರೂ ನಾವು ಪ್ರಾರ್ಥಿಸ್ತೇವೆ ಅಪ್ಪ ಕರ್ತನೆ. ಒಂದು ಕಳಂಕ ಬಂದರೆ ಸ್ವಾಮಿ ಮತ್ತೆ ಅದನ್ನು ಸರಿಪಡಿಸೋದಕ್ಕೆ ತುಂಬಾ ದಿನಗಳು ಇರುತ್ತದೆ ತಂದೆಯೇ. ಅಪ್ಪ ತಂದೆಯೇ, ಆ ಮನುಷ್ಯ ಏನ್ ಮಾಡಿದಾರೋ, ಆ ಧರ್ಮಾಧ್ಯಕ್ಷರು ಏನ್ ಮಾಡಿದಾರೋ ಅದು ಸ್ವಾಮಿ ನಿಜವಾಗಿ ಕಂಡು ಬಂದರು ಸ್ವಾಮಿ. ಅದೇ ಅಕಸ್ಮಾತ್ ಅದು ನಡೆದಿರೋ ಘಟನೆ ಆಗಿ ಹೋಗಬಹುದು ಸ್ವಾಮಿ. ಆದರೂ ಒಂದು ತಿದ್ದುಕೊಳ್ಳೋದಕ್ಕೆ ಒಂದು ಅವಕಾಶ ಕೊಟ್ಟರು ಸ್ವಾಮಿ, ಒಳ್ಳೆಯದು ಸ್ವಾಮಿ. ಯಾಕೆಂದರೆ ಇನ್ನೊಬ್ಬರು ಬಂದರೂ ಕೂಡ ಅವರು ಅದೇ ರೀತಿ ನಟಿಸಿದರೆ ತಂದೆಯೇ ಏನಾಗಬಹುದು. ಕೊರತೆಗಳನ್ನ ಹೇಳ್ಬೇಡಿ, ದಯವಿಟ್ಟು ಪ್ರಾರ್ಥಿಸಿರಿ. ಧರ್ಮಕ್ಷೇತ್ರಕ್ಕಾಗಿ ಪ್ರಾರ್ಥಿಸಿರಿ. ಕೊರತೆಗಳು ಅದೆಲ್ಲ ಪ್ರಾರ್ಥಿಸುವಂಥದ್ದಲ್ಲ. ಏನು ಅವಶ್ಯಕತೆ ಇದೆ ಅದನ್ನು ಮಾತ್ರ ನಾವು ಪ್ರಾರ್ಥಿಸಬೇಕು. ತಪ್ಪು ಒಪ್ಪು ನ್ಯಾಯ ಸರಿಪಡಿಸೋದು ಇದು ಪ್ರಾರ್ಥನೆಯ ಸೀಮಿತವಲ್ಲ. ಅದನ್ನು ದಯವಿಟ್ಟು, ಯಾಕೆಂದರೆ ತುಂಬ ಜನ ಕೇಳ್ತಾರೆ, ಕೆಲವರಲ್ಲಿ ಕೆಟ್ಟ ತಪ್ಪು ಮನೋಭಾವನೆ ಬರ್ತದೆ ಇಂಥ ಪ್ರಾರ್ಥನೆಗಳನ್ನ ನೋಡಬೇಕಾದ್ರೆ. ನಾವು ಪ್ರಾರ್ಥಿಸುವಂಥ ಪ್ರಾರ್ಥನೆ ಎಚ್ಚರಿಕೆ ಪ್ರಾರ್ಥನೆ ಆಗಿರಬೇಕು. ನಮಗೆ ಬೇಕಾಗಿರೋದು ಪ್ರಾರ್ಥಿಸುವಂಥದ್ದು ಪರಿವರ್ತನೆಗಲ್ಲ, ದೇವರ ಚಿತ್ತ ನೆರವೇರುವುದಕ್ಕಾಗಿ, ಒಂದು ಒಳ್ಳೆಯ ಧರ್ಮಾಧ್ಯಕ್ಷರುಗಳಿಗಾಗಿ, ಅವೆಲ್ಲ ಧರ್ಮಕ್ಷೇತ್ರದ ಪರಿವರ್ತನೆಗಾಗಿ. ಸ್ವಾಮಿ ಕರ್ತನೆ, ಧರ್ಮಾಧ್ಯಕ್ಷರುಗಳು ತಂದೆಯೇ ಎಲ್ಲರನ್ನು ನೀವೇ ಆಯ್ಕೆ ಮಾಡಿರೋದು ಸ್ವಾಮಿ. ತಂದೆಯೇ, ಎಲ್ಲ ಕಡೆ ಸ್ವಾಮಿ ಒಳ್ಳೆಯದಾಗಿ ನಡೆಸ್ಕೊಂಡು ಹೋಗುವ ಧರ್ಮಾಧ್ಯಕ್ಷರುಗಳನ್ನು ಆಯ್ಕೆ ಮಾಡಿ ಕೊಟ್ಟಿದ್ದೀರಪ್ಪ. ಅಪ್ಪ ತಂದೆಯೇ, ಎಲ್ಲದನ್ನು ಒಳ್ಳೆಯದನ್ನು ಚಿಂತಿಸುವವರು ನೀವು ಆಗಿದ್ದೀರ ಸ್ವಾಮಿ. ಅಪ್ಪ ತಂದೆಯೇ, ಮೈಸೂರು ಕ್ಷೇತ್ರಕ್ಕೆ ಒಬ್ಬ ಧರ್ಮಾಧ್ಯಕ್ಷರನ್ನು ಕಳಿಸಿಕೊಡಿ ತಂದೆಯೇ. ಅಲ್ಲಿ ಜನತೆಗೆ ಸಾರೋದಕ್ಕೆ ಸ್ವಾಮಿ ನಿಮ್ಮ ಶುಭ ಸಂದೇಶವನ್ನು ಸಾರೋದಕ್ಕೆ ಒಬ್ಬರನ್ನು ಆಯ್ಕೆ ಮಾಡಿ ಕೊಡಿ ತಂದೆಯೇ. ಅಪ್ಪ ತಂದೆಯೇ, ಇದು ಲೋಕದ ಕಡೆವರೆಗೂ ಸಾರುವಂತದ್ದಾಗಿದೆ ಅಪ್ಪ ತಂದೆಯೇ. ಇದು ಸಂಪೂರ್ಣವಾಗಿ ಸ್ವಾಮಿ, ಇದಕ್ಕೆ ಕೊನೆ ಏನದೇ ಇಲ್ಲ ಸ್ವಾಮಿ ತಂದೆಯೇ. ನಿಮ್ಮ ಶುಭ ಸಂದೇಶ ಸಾರುವುದು ಸ್ವಾಮಿ ಕೊನೆಯ ಹಂತವೇ ಇಲ್ಲ ತಂದೆ. ಅದನ್ನು ನಾವು ಸಾರುತ್ತಲೇ ಹೋಗಬೇಕಾಗಿದೆ ತಂದೆಯೇ. ಒಬ್ಬ ಒಳ್ಳೆಯ ಧರ್ಮದರ್ಶಿಗಳನ್ನು ನಡೆಸಿಕೊಡಿ ತಂದೆಯೇ. ಅಪ್ಪ ನಿಮ್ಮ ನಾಮದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ತಂದೆಯೇ. ಆಮೇಲೆ ಆಮೇಲೆ ತೀವ್ರ ವಾಕ್ಯವನ್ನು ಆಲಿಸೋಣ. ಪ್ರಾರ್ಥಿಸಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ತಂದೆಯಾದ ದೇವರೇ, ನಿಮ್ಮ ಸಾನ್ನಿಧ್ಯದಲ್ಲಿ ನಾವೆಲ್ಲರೂ ಒಂದೇ ಕುಟುಂಬವಾಗಿ ನಿಮ್ಮನ್ನು ಆರಾಧಿಸಲು, ಮಹಿಮೆ ಪಡಿಸಲು, ಪ್ರಾರ್ಥಿಸಲು ನಮ್ಮನ್ನೆಲ್ಲರನ್ನು ಕರೆತಂದದಕ್ಕಾಗಿ ಸ್ತೋತ್ರ ಯೇಸುವೆ. ಪ್ರಭುವೆ, ಈ ಸುಪ್ರಭಾತದ ವೇಳೆಯಲ್ಲಿ ಮೈಸೂರು ಧರ್ಮ ಪ್ರಾಂತ್ಯ ಹಾಗೂ ಎಲ್ಲಾ ಧರ್ಮಾಧ್ಯಕ್ಷರಿಗಾಗಿ ಯೇಸುವೆ ನಿಮ್ಮ ಅಮೂಲ್ಯ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ವಿಶೇಷವಾಗಿ ಮೈಸೂರು ಧರ್ಮ ಪ್ರಾಂತ್ಯದ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ಪ್ರಭುವೆ, ಅಲ್ಲಿರುವ ಎಲ್ಲ ಯಾಜಕರ ಮೇಲೂ ಯೇಸುವೆ ನಿಮ್ಮ ಕರುಣೆ ಹಸ್ತ ಇಳಿದು ಬರಲಿ.
ಪ್ರಭುವೆ ಅವರಿಗೆಲ್ಲರಿಗೂ ಒಳ್ಳೆಯ ಮನಸ್ಸು ಕೊಡಿರಿ ಸ್ವಾಮಿ. ಪ್ರಭುವೆ ಸದಾ ಕಲಹದಿಂದ ತುಂಬಿದ ಮೈಸೂರು ಧರ್ಮ ಪ್ರಾಂತ್ಯದಲ್ಲಿ ಎಲ್ಲ ಯಾಜಕರ ಮನಸ್ಸುಗಳನ್ನು ಮನ ಪರಿವರ್ತನೆ ಮಾಡಿರಿ ಸ್ವಾಮಿ. ಹಾಗೆಯೇ ಪ್ರಭುವೆ ಮೈಸೂರು ಧರ್ಮ ಪ್ರಾಂತ್ಯಕ್ಕೆ ಒಂದು ಒಳ್ಳೆಯ ಧರ್ಮಾಧ್ಯಕ್ಷರನ್ನು ನೀಡಿ ನೀವೇ ಆಶೀರ್ವದಿಸಿರಿ ಸ್ವಾಮಿ. ಎಲ್ಲಾ ಗುರುಗಳನ್ನು ಒಂದುಗೂಡಿಸಿ ಅಲ್ಲಿರುವ ಎಲ್ಲಾ ಭಕ್ತ ವಿಶ್ವಾಸಿಗಳನ್ನು ಒಂದುಗೂಡಿಸುವ ದೇವರ ಆಶೀರ್ವಾದವುಳ್ಳ ಒಬ್ಬ ಒಳ್ಳೆಯ ಧರ್ಮಾಧ್ಯಕ್ಷರನ್ನು ನೀಡಿ ಆಶೀರ್ವದಿಸಿರಿ ಸ್ವಾಮಿ. ಹಾಗೆಯೇ ಪ್ರಭುವೆ ಎಲ್ಲಾ ಧರ್ಮಾಧ್ಯಕ್ಷರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಪ್ರಭುವೆ ಎಷ್ಟೊಂದು ಕಡೆಗಳಲ್ಲಿ ಪ್ರಭುವೆ ಯಾಜಕರಿಂದ ನಡೆದ ಕಲಹದಿಂದಾಗಿ ವಿವಿಧ ಕಡೆಗಳಲ್ಲೂ ಧರ್ಮಾಧ್ಯಕ್ಷರನ್ನು ಬದಲಾಯಿಸಬೇಕೆಂಬ ಕೂಗು ಹೆಚ್ಚಾಗಿ ಬರುತ್ತಿದೆ ಸ್ವಾಮಿ. ನಮ್ಮ ಮಂಗಳೂರು ಧರ್ಮ ಪ್ರಾಂತ್ಯ ವಿವಿಧ ಕಡೆಯಲ್ಲಿ ಇಂತಹ ವಿಷಯಗಳನ್ನು ಕೇಳಲು ಬರುತ್ತಿದೆ ಸ್ವಾಮಿ. ಆದ್ದರಿಂದ ಪ್ರಭು ಯೇಸುವೆ ಎಲ್ಲ ಯಾಜಕರಿಗೆ ಒಳ್ಳೆಯ ಮನಸ್ಸನ್ನು ಒಳ್ಳೆಯ ಹೃದಯವನ್ನು ನೀವು ನೀಡಿ ನಿಮ್ಮ ಪವಿತ್ರಾತ್ಮರ ವರದಾನಗಳಿಂದ ತುಂಬಿಸಿರಿ ಸ್ವಾಮಿ. ಹಾಗೆ ಪ್ರಭುವೆ ಎಲ್ಲಾ ಧರ್ಮಾಧ್ಯಕ್ಷರನ್ನು ಎಲ್ಲರನ್ನು ಆಧ್ಯಾತ್ಮಿಕವಾಗಿ ಮುನ್ನಡೆಸುವಂತೆಯೂ ಪ್ರಾರ್ಥನೆಯಲ್ಲಿ ಬಲಪಡಿಸುವಂತೆ ನೀವೇ ಅವರಿಗೆ ಪವಿತ್ರಾತ್ಮರ ವರದಾನಗಳಿಂದ ತುಂಬಿ ಆಶೀರ್ವದಿಸಿರಿ ಸ್ವಾಮಿ. ವಿಶೇಷವಾಗಿ ಮೈಸೂರು ಧರ್ಮ ಪ್ರಾಂತ್ಯದಲ್ಲಿ ಶಾಂತಿ, ಸಮಾಧಾನ, ಪ್ರೀತಿ, ಬಾಂಧವ್ಯ, ಐಕ್ಯತೆಯನ್ನು ತುಂಬಿರಲಿ. ಹಾಗೆ ಅಲ್ಲೊಂದು ಒಳ್ಳೆಯ ಧರ್ಮಾಧ್ಯಕ್ಷರನ್ನು ನೀಡಿ ಪವಿತ್ರಾತ್ಮರ ವರಪ್ರಸಾದಗಳಿಂದ ತುಂಬಿಸಿರಿ ಎಂದು ಪಿತಾಸುತ ಮತ್ತು ಪವಿತ್ರಾತ್ಮರ ಉನ್ನತವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ನನ್ನ ಜೀವವುಳ್ಳ ಒಡೆಯನೆ. ಆಮೇನ್, ಆಮೇನ್, ಆಮೇನ್. ದೇವರ ವಾಕ್ಯವನ್ನು ಆಲಿಸೋಣ. ಈ ಲೋಕದಲ್ಲಿರುವ ಕಥೋಲಿಕ ಧರ್ಮಸಭೆಯನ್ನು ಸಮರ್ಪಿಸಿದ್ದೇನೆ. ಕಥೋಲಿಕ ಧರ್ಮಸಭೆಯಲ್ಲಿರುವ ಎಲ್ಲ ಬಿಷಪರನ್ನು ಸಮರ್ಪಿಸಿದ್ದೇನೆ. ಅವರಿಗೆ ಒಳ್ಳೆ ಜ್ಞಾನವನ್ನು ಕೊಡಬೇಕು. ಅವರು ಮುನ್ನಡೆಸುತ್ತಿರುವಂತಹ ಅವರವರ ಧರ್ಮ ಪ್ರಾಂತ್ಯವನ್ನು ದೇಶ ಹೇಗೆ ನಡೆಸಬೇಕೆಂಬುದಾಗಿ ಅವರಿಗೆ ತಿಳಿಯಪಡಿಸಬೇಕು. ಪ್ರಾಮಾಣಿಕತೆಯಿಂದ ಮುನ್ನಡೆಸುವ ದೇಶವೇ ಯಾಜಕರನ್ನು ಕೊಡಬೇಕು. ಅವರನ್ನು ಅನುಗ್ರಹದಿಂದ ದೇಶವೇ ಅವರು ಏನ್ ಮಾಡಬೇಕೆಂಬುದಾಗಿ ತಿಳಿಯಪಡಿಸಬೇಕು. ಅವರ ಒಳ್ಳೆ ಜ್ಞಾನದಿಂದ ನಿಮ್ಮ ಪರಿಶುದ್ಧ ಆತ್ಮರಿಂದ ಅವರನ್ನು ಮುನ್ನಡೆಸಬೇಕು. ಈ ಜಗತ್ತಿನಲ್ಲಿ ಈ ಕಾಲಘಟ್ಟದಲ್ಲಿ ಆಗುತ್ತಿರುವಂತಹ ಅಲೆದೋರುವಂತಹ ಕಥೋಲಿಕ ಧರ್ಮಸಭೆಯಲ್ಲಿ ಹಲವಾರು ಏರುಪೇರುಗಳು ಎಲ್ಲವನ್ನು ತೆಗೆದುಹಾಕಿದೆ. ಹೇಗೆ ಮುನ್ನಡೆಸಬೇಕೆಂಬುದಾಗಿ ನಿಮ್ಮ ಸಭೆಯನ್ನು ಹೇಗೆ ಮುನ್ನಡೆಸಬೇಕೆಂಬುದಾಗಿ ಅವರಿಗೆ ಜ್ಞಾನವನ್ನು ಕೊಡಿರುತ್ತದೆ. ನಿಮ್ಮ ವಚನಗಳಿಂದ ಅವರನ್ನು ತುಂಬಿಸಿರುತ್ತದೆ. ನಿಮ್ಮ ವಚನವು ಏನು ಹೇಳುತ್ತಿದೆ ಅದೇ ಪ್ರಕಾರ ಮುನ್ನಡೆಸಲು ಅವರಿಗೆ ಶಕ್ತಿಯನ್ನು ಕೊಡಿರುತ್ತದೆ. ಅವರ ಕೆಳಗಿರುವ ಎಲ್ಲ ಯಾಜಕರನ್ನು ಸಮರ್ಪಿಸಿದೆ. ಆ ಯಾಜಕರಿಗೆ ವಿಧೇಯತ್ವದಿಂದ ಜೀವಿಸುವಂತೆ, ಅವರನ್ನು ಅನುಸರಿಸುವಂತೆ ದೇಶದಲ್ಲಿ ಜ್ಞಾನವನ್ನು ಬುದ್ಧಿಯನ್ನು ಕೊಡಿರುತ್ತದೆ. ಅವರು ಮಾಡುತ್ತಿರುವ ತಪ್ಪುಗಳಿಂದ ಅವರನ್ನು ಅವರಿಗೆ ಸಂಪೂರ್ಣವಾಗಿ ಪಶ್ಚಾತ್ತಾಪವನ್ನು ಕೊಟ್ಟು ತಾನು ಮಾಡುತ್ತಿರುವುದು ದೇವರ ಸೇವೆ ಎಂಬುದಾಗಿ ಅವರಿಗೆ ಗೊತ್ತು ಮಾಡಿ ಅವರನ್ನು ಆ ಸಭೆಯನ್ನು ನಮ್ಮ ಸಭೆಯನ್ನು ನಮ್ಮ ಸರಿಪಡಿಸುವಂತೆ ಎಲ್ಲರೂ ಪ್ರೀತಿ ಮುನ್ನಡೆಸುವಂತೆ ಅವರಿಗೆ ಶಿಕ್ಷೆಯನ್ನು ಹೊಡೆಯುತ್ತದೆ. ತಪ್ಪುಗಳನ್ನು ನೋಡದೆ ತಾನು ಯಾವುದಕ್ಕಾಗಿ ನೇಮಕಗೊಂಡಿದ್ದೇನೆ ಸೇವೆಯಲ್ಲಿ ಸದಾ ಇರಲು ಯಾವುದೇ ಅಡೆತಡೆಗಳನ್ನು ತರದೆ ಎಲ್ಲವನ್ನು ಸರಿಪಡಿಸುವಂತೆ ಅವರಿಗೆ ಜ್ಞಾನವನ್ನು, ಬುದ್ಧಿಯನ್ನು, ಸಮಾಧಾನವನ್ನು ಕೊಟ್ಟು ಅವರನ್ನು ಮುನ್ನಡೆಸಿದೆ ಎಂದು ಪ್ರಾರ್ಥಿಸಿದ್ದೇನೆ. ಹಾಗೆಯೇ ಹಲವಾರು ಧರ್ಮ ಪ್ರಾಂತ್ಯಗಳಲ್ಲಿ ಪಡೆದವರು ಎಲ್ಲ ಉದ್ದೀರ್ಣತೆಯನ್ನು ಸಮರ್ಪಿಸುತ್ತಿದ್ದೇನೆ. ಅದನ್ನು ಪರಿಹರಿಸಲು ನಿಮ್ಮಲ್ಲಿ ನಿಮ್ಮ ಕರುಣೆಯ ತೋರಿ ಎಂದು ಪ್ರಾರ್ಥಿಸುತ್ತಿದ್ದೇನೆ. ಪ್ರತ್ಯೇಕವಾಗಿ ನೈಜ ಧರ್ಮವನ್ನು ಸಮರ್ಪಿಸಿದ್ದೇನೆ. ಅಲ್ಲೇ ಉದ್ದೀರ್ಣವಾಗಿರುವಂತಹ ಆ ಸಮಸ್ಯೆಯನ್ನು ಪರಿಹರಿಸಲು ಅವರಿಗೆ ಒಳ್ಳೆಯ ಒಂದು ಧರ್ಮ ಪ್ರಾಂತ್ಯದಲ್ಲಿ ಒಳ್ಳೆಯ ಒಂದು ಯಾಜಕರನ್ನು, ಬಿಷಪರನ್ನು ಕೊಡಿರುತ್ತೆ. ಅಲ್ಲಿ ತಡೆದೋರಿರುವಂತಹ ಎಲ್ಲ ಸಮಸ್ಯೆಗಳನ್ನು ತೆಗೆಯಿರುತ್ತೆ. ನಮ್ಮ ಪವಿತ್ರಾತ್ಮರಿಂದ ಅಲ್ಲಿ
ಕೊಂಡೋಗಲು ಯೇಸುವೆ ಶಕ್ತಿಗೊಳಿಸಿರಿ ಯೇಸುವೆ. ಎಲ್ಲರ ಮನಸ್ಸನ್ನು ಬದಲಾಯಿಸಿ ಯೇಸುವೆ, ಪರಿವರ್ತಿಸಿರಿ ಯೇಸುವೆ. ಅವರಿಗೆ ಒಳ್ಳೆ ಜ್ಞಾನವನ್ನು ಬಿಡಿಸಿ ನಿಮ್ಮ ಕ್ರಿಸ್ತಾತ್ಮದಲ್ಲಿ ಮುನ್ನಡೆಸಿ ಯೇಸುವೆ ಆ ಧರ್ಮ ಕೇಂದ್ರವನ್ನು ಆಶೀರ್ವಾದದಿಂದ ಭರಿಸಿರಿ ಎಂದು ಪ್ರಾರ್ಥಿಸಿದ್ದೇನೆ. ಆಮೆನ್. ದೇವರ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯ ಕೀರ್ತನೆ 77 2ನೇ ವಾಕ್ಯ. ಸಂಕಟದ ವೇಳೆಯಳು ಸ್ವಾಮಿಯನ್ನು ನಾ ಕರೆದೆ, ഇരുಳೆಲ್ಲ ಆಯಾಸವರಿಯದೆ ಕೈ ಚಾಚಿದೆ, ಎನ್ನ ಮನಸ್ಸಿತ್ತು ದುಃಖ ಶಮನಗೊಳ್ಳದೆ. ಎಫೆಸಿಯ 5:6ನೇ ವಾಕ್ಯ. ಹುರುಳಿಲ್ಲದ ಮಾತುಗಳನ್ನು ಆಡುವವರಿಗೆ ಮರುಳಾಗದಿರಿ. ಇಬ್ರಿಯ 12:15ನೇ ವಾಕ್ಯ. ನಿಮ್ಮಲ್ಲಿ ಯಾರೂ ದೇವರ ಅನುಗ್ರಹವನ್ನು ಕಳೆದುಕೊಳ್ಳದಂತೆ ಎಚ್ಚರಿಕೆಯಾಗಿರಿ. ಜ್ಞಾನೋಕ್ತಿ 21:4ನೇ ವಾಕ್ಯ. ಸರ್ವೇಶ್ವರನಲ್ಲಿ ಭಯಭಕ್ತಿ, ದೀನ ಮನೋಭಾವ ಇವು ನೀಡುವ ಫಲ, ಸಂಪತ್ತು, ಸನ್ಮಾನ, ಆಯುಸ್ಸು. ಯೆಶಾಯ 58:10ನೇ ವಾಕ್ಯ. ಹಸಿದವರಿಗೆ ಜೀವನಾಂಶವನ್ನು, ಬಡವರಿಗೆ ಅಗತ್ಯವಾದುದನ್ನು ನೀಡಿದರೆ ನಿಮ್ಮ ಜ್ಯೋತಿ ಕತ್ತಲಲ್ಲಿ ಬೆಳಗುವುದು. ಮೀಕ 6:8ನೇ ವಾಕ್ಯ. ನ್ಯಾಯ ನೀತಿಯ ನಡವಳಿಕೆ, ಕರುಣೆಯಲ್ಲಿ ಅಚಲ ಆಸಕ್ತಿ, ದೇವರ ಮುಂದೆ ನಮ್ರತೆ, ಇಷ್ಟನ್ನೇ ಆ ಸ್ವಾಮಿ ನಿನ್ನಿಂದ ಅಪೇಕ್ಷಿಸುವುದು. ರೋಮನ 16:19ನೇ ವಾಕ್ಯ. ನೀವು ಒಳ್ಳೆಯ ವಿಷಯದಲ್ಲಿ ಜಾಣರು, ಕೆಟ್ಟ ವಿಷಯದಲ್ಲಿ ಕಳಂಕರಹಿತರು ಆಗಿರಬೇಕು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈ ದಿನದ ಪ್ರಾರ್ಥನೆ. ಸ್ವರ್ಗೀಯ ಯಾತ್ರೆ ಈ ದಿನದ ಪ್ರಾರ್ಥನೆ. ಅಪ್ಪ ತಂದೆಯೇ, ನಿಮಗೆ ಸ್ತೋತ್ರ, ಮಹಿಮೆ, ಆರಾಧನೆ. ಅಪ್ಪ ತಂದೆ, ದಿನವೂ ಪ್ರತಿ ಬೆಳಗಿನ ಜಾವದಲ್ಲೇ ನನ್ನನ್ನು ಸಂಪೂರ್ಣವಾಗಿ ನಿಮಗೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತೇನೆ. ನನ್ನನ್ನು ನೀವು ಅರಿತಿದ್ದೀರಿ, ನನ್ನನ್ನು ಸಂಪೂರ್ಣವಾಗಿ ನೀವು ಅರಿತಿದ್ದೀರಿ. ನನ್ನ ಜೀವನವನ್ನು ತಿಳಿದಿದ್ದೀರಿ, ಮುಂಬರುವ ಜೀವನವನ್ನು ತಿಳಿದಿದ್ದೀರಿ. ದೇವರೇ, ನಾನೇನು ಮಾಡಬೇಕು ಎಂದು ನಾನು ಅರಿಯೆ. ನಿಮ್ಮ ಸಾನ್ನಿಧ್ಯದಲ್ಲಿ ನಾನು ಪ್ರಾರ್ಥಿಸುವ ಪ್ರಾರ್ಥನೆಯಾಗಿದೆ. ಈ ಲೋಕದ ಪ್ರಯಾಣದಲ್ಲಿ ಯಾತ್ರಿಕನಾಗಿ ಅಲೆಮಾರಿಯಂತೆ ಅಲೆಯುತ್ತಿದ್ದೇನೆ. ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರು ದುಷ್ಟರು ಎಂದು ಹೇಳಲು ಅರಿಯಲು ನನ್ನಿಂದ ಸಾಧ್ಯವಿಲ್ಲ. ಏಕೆಂದರೆ ನಾನೇ ಎಲ್ಲವೂ ಆಗಿದ್ದೇನೆ. ನನ್ನಲ್ಲಿಯೂ ಎಲ್ಲಾ ಸ್ವಭಾವಗಳು ಅಡಕವಾಗಿದೆ. ಪ್ರಭು, ನನ್ನ ಬಾಳಿನ ಪ್ರತಿ ಕ್ಷಣಗಳು ಪ್ರೀತಿಯಿಂದಲೂ, ಕ್ಷಮೆಯಿಂದಲೂ, ಸಹನೆಯಿಂದಲೂ, ಆದರ್ಶದಿಂದಲೂ, ಅನುಕಂಪದಿಂದಲೂ, ವಿಶ್ವಾಸದಿಂದಲೂ ನಾನು ಜೀವಿಸುವಂತೆ ನನ್ನನ್ನು ಅನುಗ್ರಹಿಸಿ ಎಂದು ಪಿತಾ ಸುತ ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಜೀವವುಳ್ಳ ತಂದೆಯೇ, ಆಮೇನ್. ಪರಿಶುದ್ಧ ಪೂಜ್ಯ ತಾಯಿ ಮಾತೆಮರರ ಮಧ್ಯಸ್ಥಿಕೆಯಲ್ಲಿ ವಿಶ್ವಾಸದಲ್ಲಿ ಪ್ರಾರ್ಥಿಸೋಣ. ಇಡೀ ವಿಶ್ವದ ಎಲ್ಲ ಧರ್ಮಾಧ್ಯಕ್ಷರುಗಳನ್ನು, ಧರ್ಮಕ್ಷೇತ್ರಗಳನ್ನು, ಯಾಜಕರುಗಳನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ಪ್ರತಿಯೊಂದು ಧರ್ಮಕ್ಷೇತ್ರದಲ್ಲಿ ಇರುವಂತಹ ಕೊರತೆಗಳು ನೀಗಲ್ಪಡಲಿ, ದಬ್ಬಾಳಿಕೆಗಳು ನೀಗಲ್ಪಡಲಿ, ಪ್ರಾಪಂಚಿಕಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಕಾರ್ಯಗಳು ಸ್ಥಗಿತವಾಗಲಿ. ಪವಿತ್ರ ಆತ್ಮಭರಿತರಾಗಿ ಎಲ್ಲರೂ ಧರ್ಮಾಧ್ಯಕ್ಷರು ಅಂದರೆ ಅವರು ಸಹ ಯಾಜಕರನ್ನೇ, ಪ್ರತ್ಯೇಕವಾದದ್ದೇನೂ ಇಲ್ಲ. ಯಾಜಕರಿಗೂ ಧರ್ಮಾಧ್ಯಕ್ಷರಿಗೂ ಏನು ವ್ಯತ್ಯಾಸ ಅಂದರೆ, ಒಂದು ಆಡಳಿತವನ್ನು ಮಾಡುವುದಕ್ಕಾಗಿ ಆಯ್ಕೆ ಮಾಡಿಕೊಳ್ಳುವಂಥದ್ದು ಧರ್ಮಾಧ್ಯಕ್ಷರಷ್ಟೇ, ಆದರೆ ಅವರು ಸಹ ಯಾಜಕರನ್ನೇ. ಆಡಳಿತವನ್ನು ಮಾಡಲಿಕ್ಕೆ, ಕೆಲಸ ಕಾರ್ಯ ನಿರ್ವಹಿಸಲಿಕ್ಕಾಗಿ ಒಂದು ನೇತೃತ್ವವಾಗಿ ಒಂದು ವ್ಯಕ್ತಿಯನ್ನು ಆರಿಸಿಕೊಳ್ಳುವಂಥದ್ದಷ್ಟೇ ಧರ್ಮಾಧ್ಯಕ್ಷರಿಗೂ ಯಾಜಕರಿಗೂ ಇರುವಂತಹ ವ್ಯತ್ಯಾಸ. ಅದರಿಂದ ಪ್ರತಿಯೊಬ್ಬ ಧರ್ಮಾಧ್ಯಕ್ಷರುಗಳು ಪವಿತ್ರಾತ್ಮಭರಿತರಾಗಿ, ಪ್ರತಿಯೊಬ್ಬ ಯಾಜಕರು ಪವಿತ್ರಾತ್ಮಭರಿತರಾಗಿ ಜೀವಿಸಲಿಕ್ಕೆ, ಒಳ್ಳೆಯ ಕುರಿಗಾಯಿಯಾಗಿ ಜೀವಿಸಲಿಕ್ಕೆ, ತಮ್ಮ ನಡೆನುಡಿಗಳಿಂದ ಇತರರನ್ನು ಆಕರ್ಷಿಸಲಿಕ್ಕೆ ಬೇಕಾದಂಥ ಜ್ಞಾನವನ್ನು, ಅರಿವನ್ನು ದಯಪಾಲಿಸಲೆಂದು ತಾಯಿ ಮಾತೆಯ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸೋಣ. ಪರಿಶುದ್ಧ ತಾಯಿ ಮಾತೆಯ ಮಧ್ಯಸ್ಥಿಕೆ
ಈ ಧರ್ಮಸಭೆಯ ತಾಯಿ, ಆ ಧರ್ಮಸಭೆಯ ತಾಯಿಯ ನಿಮಿತ್ತವಾಗಿ ನಾವು ಪ್ರಾರ್ಥನಾ ಎಲ್ಲ ಧರ್ಮಾಧ್ಯಕ್ಷರುಗಳಿಗಾಗಿ ಅಮ್ಮ ಪ್ರಾರ್ಥಿಸಿ ಎಂದು ಜಪಸರ ಪ್ರಾರ್ಥನೆಯಲ್ಲಿ ಒಂದಾಗೋಣ.